ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಓಕೆ, ಒಂದು ದೇವರು ಮಾಡಿರುವ ಕಾರ್ಯವನ್ನು ಈ ಸಮಯದಲ್ಲಿ ಅದನ್ನು ಪ್ರಕಟಪಡಿಸುವುದಕ್ಕಾಗಿ ದೇವರು ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ದೇವರು ನಮ್ಮೆಲ್ಲರ ಜೀವಿತದಲ್ಲೂ, ನನ್ನ ಜೀವಿತದಲ್ಲೂ ಅನೇಕ ರೀತಿಯಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ನನ್ನ ಭೌತಿಕವಾದ ಜೀವನದಲ್ಲೂ ಆತ್ಮಿಕವಾದ ಜೀವನದಲ್ಲೂ ದೇವರು ಮಾಡಿರುವ ಕಾರ್ಯಗಳಾಗಿದೆ. ಯಾವ ಮನುಷ್ಯನೂ ಸಹ ನನ್ನ ಜೀವನವನ್ನು ಬದಲಾಯಿಸಿಲ್ಲ. ಯಾವುದೇ ವಸ್ತುಗಳು ಸಹ ನನ್ನ ಜೀವನ ಬದಲಾಯಿಸಿಲ್ಲ. ಬದಲಾಯಿಸುವುದು ಒಂದೇ ಒಂದು ಕಾರಣ, ದೇವರ ವಚನಗಳು, ದೇವರ ಮಾತುಗಳು. ಆ ಮಾತುಗಳನ್ನು ನಾನು ಕೇಳಿಸಿಕೊಳ್ಳುವುದರಿಂದ ಮತ್ತು ಅದನ್ನು ಓದಿದಾಗ ಮತ್ತು ದೇವರು ಆ ವಚನದ ಮೂಲಕ ನನ್ನ ಹೃದಯದಲ್ಲಿ ಕೊಟ್ಟ ಮನವರಿಕೆಯ ಮುಖಾಂತರ ಅದನ್ನು ಪ್ರಕಟಪಡಿಸಿದ್ದಾರೆ. ದೇವರು ಏನು ಮಾಡಿದ್ದಾರೆ ಎಂಬುದನ್ನು ಅದನ್ನು ವ್ಯಕ್ತಪಡಿಸುವುದಕ್ಕಾಗಿ ದೇವರು ಕೊಟ್ಟಿರೋ ಒಂದು ಅವಕಾಶಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಮತ್ತೊಮ್ಮೆ ಎಲ್ಲರನ್ನೂ ಸಹ ಈ ಒಂದು ಪ್ರಾರ್ಥನೆಗೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಾಗತಿಸುತ್ತಿದ್ದೇನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಹೆಸರು ಶರೀನ್ ಅಂತ. ಮೇ ಬಿ ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು, ಬಾಕಿರೋರು ಗೊತ್ತಿರೋದಿಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೇನೆ, ಮೈಲಸಂದ್ರದಿಂದ. ನಮ್ಮ ಫಾತಿಮಕ್ಕ ಫೋರ್ಸ್ ಮಾಡ್ತಿದ್ರು ಒಂದ್ಸತಿ ಬರಬೇಕು ಗದಗಿಗೆ. ನನ್ನ ಜೊತೆಯಲ್ಲಿ ಇರುವ ನನ್ನ ಸಹೋದರ ಸಹೋದರಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಪರಿಚಯ ಪಡ್ಕೊಳ್ಬೇಕು. ನಾವೆಲ್ಲರೂ ಅರಿತುಕೊಂಡಿರುವ ಯೇಸುವನ್ನು ನನ್ನ ಸಂಗಡಿಗರು, ನನ್ನ ಕುಟುಂಬದ ಸದಸ್ಯರು ಎಲ್ಲರೂ ಸಹ ಅವರನ್ನು ಅರಿಯಬೇಕು. ಯೇಸುವಿಗಾಗಿ ಅವರು ಸಹ ಜೀವಿಸಬೇಕು. ಅವರು ಸಹ ಯೇಸು ಕ್ರಿಸ್ತರ ಮಹಿಮೆಯನ್ನು ಕಾಣಬೇಕು ಅಂತೇಳಿ ಅವರು ಆಸೆಪಟ್ಟು, ಅವರು ಇಷ್ಟಪಟ್ಟರು ಬರಬೇಕು ಅಂತ. ಆದರೆ ಅವರು ಇಷ್ಟಪಡುವ ಹಾಗೆ ಮಾಡಿದವರು ಯಾರು? ಯೇಸು ಮಾಡಿರುವುದರಿಂದ ಯೇಸು ಅವರ ಮುಖಾಂತರವಾಗಿ ನನ್ನನ್ನು ಮತ್ತು ನನ್ನ ಸಹೋದರರನ್ನು ದೇವರು ಇನ್ವೈಟ್ ಮಾಡಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸೋಣ. ನಾನು ಸಹ ಒಂದು ಸಮಯದಲ್ಲಿ, ಈಗ ನಾನು ಈ ಒಂದು ಮಿನಿಸ್ಟ್ರಿಗೆ ಬಂದು ದೇವರ ಮಗಳಾಗಿ ಈಗೊಂದು 12-13 ವರ್ಷ ಆಗಿದೆ. ನಿಜವಾಗಿ ಯೇಸು ಕ್ರಿಸ್ತರನ್ನು ನಾನು ಕಂಡುಕೊಂಡು 6 ಅಥವಾ 7ನೇ ವರ್ಷದಲ್ಲಿ ಇದ್ದೇನೆ. ಇದೇ ಥರ ನಾನು ಸಹ ಒಂದು ಆತ್ಮದಲ್ಲಿ, ನಮ್ಮ ಶರೀರಕ್ಕೆಲ್ಲ ಜೀವ ಇದೆ ತಾನೆ? ಜೀವ ಇದೆಯಲ್ವಾ? ಇದ್ದಿದ್ದಕ್ಕೆ ನಾವು ಬಂದಿದ್ದೇವೆ, ಕರೆಕ್ಟ್ ಅಲ್ಲ? ನಾವೆಲ್ಲರೂ ಉಸಿರಾಡ್ತಿದ್ದೀವಲ್ಲ. ನಾನು ಅದೇ ಥರ ಶರೀರದಲ್ಲಿ ಉಸಿರನ್ನು ಇಟ್ಕೊಂಡು ಆತ್ಮ ಅಂತ ನಮಗೆ ಇದೆ, ಗೊತ್ತಿದೆಯಾ? ಆತ್ಮ ಇದೆಯಾ ನಮ್ಮೆಲ್ಲರಿಗೂ? ಓಕೆ, ಆತ್ಮದಲ್ಲಿ ಒಂದು ಉಸಿರು ಇಲ್ಲದೆ, ಒಂದು ಜೀವ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ನಾನು ಸಹ ಜೀವಿಸ್ತಿದ್ದೆ. ಅದರ ಅರಿವೇ ಇತ್ತಿಲ್ಲ. ಈ ರೀತಿ ಆತ್ಮದಲ್ಲಿ ಜೀವ ಬೇಕು, ಜೀವ ಇಲ್ಲದಿದ್ದರೆ ದೇವರನ್ನ ಕಂಡ್ಕೊಳ್ಳೋಕ್ಕಾಗಲ್ಲ, ಜೀವ ಪಡ್ಕೊಂಡಿಲ್ಲದ್ರೆ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಏನೂ ಅರಿವಿಲ್ಲ. ಇದೇ ರೀತಿ ನಾವು ಹೆಂಗಿದ್ದೀವಿ, ಒಂದು ಸಾಧಾರಣ ಒಂದು ಜೀವನ. ಅಂದರೆ ಏನೋ ಒಂದು ಜೀವ ಇತ್ತು, ಶರೀರಕ್ಕೆ ಆಸೆ ಆಕಾಂಕ್ಷೆಗಳಿತ್ತು, ಲೋಕದ ಆಸೆಗಳು. ನಮಗೆಲ್ಲ ಲೋಕದ ಏನು ಆಸೆಗಳಿರುತ್ತೆ? ಶರೀರ ಬಯಸುವ ರೀತಿಯಲ್ಲಿ ಚೆನ್ನಾಗಿ ಓದಬೇಕು, ಕೆಲಸ ಮಾಡಬೇಕು, ಒಳ್ಳೆ ಜಾಬಿಗೆ ಸೇರ್ಕೊಳ್ಬೇಕು, ಮತ್ತು ಮನೆಯದೇನೆಲ್ಲ ಕರ್ತವ್ಯ ಇದೆ ಮಾಡಬೇಕು, ಮತ್ತು ಮದುವೆ ಆಗಬೇಕು, ಮಕ್ಕಳಾಗಬೇಕು, ಅವ್ರನ್ನ ಓದಿಸ್ಬೇಕು, ಮತ್ತು ಒಂದು ಸೀನಿಯರ್ ಸಿಟಿಸನ್, ಮತ್ತು ನಮ್ಮ ಕೆಲಸಕ್ಕೆ ಹೋಗೋದು, ಕೆಲಸ ಮಾಡಬೇಕು, ರೆಸ್ಟ್ ಮಾಡಬೇಕು, ಮುಗೀತು ನಮ್ಮ ಲೈಫ್. ಇಷ್ಟೇ ತಾನೇ? ಇಷ್ಟೇ ಅಥವಾ ಬೇರೆ ಏನಾದರೂ ಇದೆಯಾ? ಇಷ್ಟೇ ತಾನೇ? ಎಲ್ಲ ರುಟೀನ್ ವರ್ಕ್ಸ್ ಅಲ್ವಾ? ಇದೆಲ್ಲ ನಿಜವಾದ ಜೀವನ. ನನಗೂ ಸಹ ಅರ್ಥವಾಗಿರಲಿಲ್ಲ. ನನ್ನ ಮೈಂಡಲ್ಲಿ, ನನ್ನ ಬುದ್ಧಿಯಲ್ಲಿ ಇದೇ ಇತ್ತು, ಏನೋ ಬದುಕಬೇಕು ಒಳ್ಳೆ ರೀತಿಯಲ್ಲಿ. ನನ್ನ ಪರಿಸ್ಥಿತಿ ಹೇಗಿತ್ತಂದರೆ, ನನ್ನ ಕುಟುಂಬ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗು ಜಿಲ್ಲೆ, ಗೊತ್ತಿದೆಯಾ? ಕೊಡಗು ಜಿಲ್ಲೆಯ ಗೋಣಿಕೊಪ್ಪ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿರೋದು. ನನಗೆ ಅಕ್ಕ ತಂಗಿ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ. ನಾನು ಸಹ ಈ ಒಂದು ಪ್ರಾಯಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನನ್ನ ಮನೆಯಲ್ಲಿ, ಅಂದರೆ ಅಪ್ಪ ಇದ್ದರು. ಅಪ್ಪ ಒಂದು ಕೂಲಿ ಕೆಲಸ ಮಾಡಿ ನನ್ನ ಅಕ್ಕ ತಂಗಿ ಅಮ್ಮನೆಲ್ಲ ಸಾಕ್ತಿದ್ರು. ಮನೆಯಲ್ಲಿ ಅಂದರೆ ಸಾಲದ ಪರಿಸ್ಥಿತಿಗಳು, ಅಪ್ಪ ಚೆನ್ನಾಗಿ ಕುಡಿತಿದ್ರು. ಕೇಳೋಕ್ಕಾಗಲ್ಲ. ಕೇಳಿದ್ರೆ ಏನು ಹೇಳ್ತಾರೆ? ನನ್ನ ದುಡ್ಡು ನಾನು ಕುಡಿತೀನಿ, ನೀನ್ಯಾರು? ನಾವ್ಯಾದ್ರೂ ಕೇಳಿಸ್ಕೊಂಡಿರ್ಬೋದಲ್ಲ. ಮೇ ಬಿ ಇಲ್ಲಿ ಸೇರುವ ನಮ್ಮ ಮನೇಲಿ ಕುಡಿಯೋರು ಇರ್ತಾರೆ ಅಲ್ವಾ? ಕೇಳಿದ್ರೆ ಇದೇ ಆನ್ಸರ್ ಹೇಳ್ತಾರೆ. ಅದಕ್ಕೆ ಕೇಳದೇ ಬಿಟ್ಬಿಟ್ಟು ಅವರಿಷ್ಟಕ್ಕೆ ದುಡಿತಾರೆ, ನಮಗೇನು ಬೇಕೋ ಅನುದಿನದ ಆಹಾರ ಕೊಡ್ತಾರೆ. ನಾವು ಅಷ್ಟು ಸ್ಕೂಲ್ಗೆ ಹೋಗ್ತಿದ್ದು, ಮತ್ತು ಅಲ್ಲಿಂದ ಹೈಸ್ಕೂಲ್, ಕಾಲೇಜ್ ಈ ಥರ ಎಲ್ಲ ನಡೀತಿತ್ತು. ಆಮೇಲೆ ನಾನೊಂದು ತೀರ್ಮಾನ ತೆಗೆದುಕೊಂಡೆ, ಇದೇ ಪರಿಸ್ಥಿತಿಯಲ್ಲಿ ಹೋಗೋದಾದ್ರೆ ಲೈಫ್ ಇರೋದು ಹಾಳಾಗುತ್ತೆ. ಏನಾದರೂ ನಾನೊಂದು ಡಿಸೈಡ್ ಮಾಡಬೇಕು, ಚೆನ್ನಾಗಿ ಓದಬೇಕು. ಓದಿದ್ರೆ ಮಾತ್ರ ತಾನೇ ಕೆಲಸ ಸಿಗೋದು, ಅಲ್ಲದ ಕೊಡ್ತಾರಾ?
ಒಳ್ಳೆ ಸ್ಯಾಲ್ರಿ ಬರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಸಿಗಬೇಕಾದ್ರೆ ಚೆನ್ನಾಗಿ ಓದಬೇಕು ಅಲ್ವಾ. ಆ ರೀತಿಯಾಗಿ ಚೆನ್ನಾಗಿ ಓದಿದೆ, ಒಳ್ಳೆ ಒಂದು ಈಗ ನಾನು ಸ್ಟಾಫ್ ನರ್ಸ್ ಕೆಲಸ ಮಾಡ್ತಿದ್ದೀನಿ, ಬೆಂಗಳೂರಿನ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೀನಿ. ದೇವರ ಕೃಪೆಯಿಂದ ನಡೀತಿದೆ. ಆ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ನಾನು ಹೋಗಿರೋದು ಯಾವ ಸ್ಥಳಕ್ಕೆ ಅಂದರೆ ಮುಂಬೈಗೆ ಹೋಗಿದ್ದೆ. ನಿಮಗೆಲ್ಲರೂ ಮುಂಬೈ ಕೇಳಿಸ್ಕೊಂಡಿರ್ಬೋದಲ್ಲ, ಒಳ್ಳೆ ಶಾಂತವಾದ ಒಂದು ಜಾಗನ ಅಥವಾ ಎಂಜಾಯ್ ಮಾಡುವಂಥ ಜಾಗನ ಅದು. ಒಳ್ಳೆ ಎಂಜಾಯ್ ಮಾಡೋದು. ಮನೇಲಂತೂ ಒಂದು ಪ್ರೈವೇಸಿ ಇಲ್ಲ, ಒಂದು ಸ್ವತಂತ್ರ ಇಲ್ಲದ ಜೀವನ. ಮುಂಬೈಗೆ ಹೋದ್ಮೇಲೆ ಮತ್ತೆ ಏನು ಮಾಡಿದೆ, ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದೆ. ಚೆನ್ನಾಗಿ ದುಡ್ಡು ಸಿಗ್ತಿದ್ದಲ್ಲ ಕೆಲಸ ಮಾಡಿ, ಚೆನ್ನಾಗಿ ತಿನ್ನೋದು, ಜಂಕ್ ಫುಡ್ಗಳು ಜಾಸ್ತಿ ಗೊತ್ತಲ್ವಾ, ಚೆನ್ನಾಗಿ ತಿನ್ನೋದು, ಮೂವಿ ನೋಡೋದು, ಎಂಜಾಯ್ ಮಾಡೋದು, ವೆರೈಟಿ ಹೇರ್ ಸ್ಟೈಲ್, ವೆರೈಟಿ ಡ್ರೆಸ್ಸುಗಳು ಎಲ್ಲ ಮಾಡ್ತಿದ್ದು. ಈಗ ನೋಡಿದ್ರೆ ನಿಮಗೆ ಆಗ ಅನಿಸೋದಿಲ್ಲ, ಯಾಕಂದರೆ ನನ್ನ ಬದಲಾಯಿಸಿದ್ದು ಯಾವುದೇ ಜಂಕ್ ಫುಡ್, ಯಾವುದು ದುಡ್ಡಲ್ಲ, ದೇವರ ವಾಕ್ಯ, ಯೇಸುವಿನ ಮಾತುಗಳಿದೆಯಲ್ಲ, ಆ ಮಾತು ನನ್ನ ಹೃದಯಕ್ಕೆ ಹೋದಾಗ ನನ್ನ ಜೀವನ ಬದಲಾಗಿರೋದು. ನನ್ನ ಡ್ರೆಸ್ಸಿಂಗ್ ರೀತಿ ಆಗಿರ್ಬೋದು, ಮಾತಾಗಿರ್ಬೋದು, ನಡೆ ಆಗಿರ್ಬೋದು, ತೀರ್ಮಾನ ಆಗಿರ್ಬೋದು, ಏನೇ ಆಗಿರಲಿ ಬದಲಾಯಿಸೋದು ಒಂದೇ ಒಂದು ಯೇಸುವಿನ ಮಾತು ಮಾತ್ರ. ಅದು ಎಲ್ಲೂ ನಮಗೆ ಸಿಗಲ್ಲ, ಈ ಪವಿತ್ರ ಗ್ರಂಥದಲ್ಲಿ ಮಾತ್ರನೇ ನಮಗೆ ಸಿಕ್ಕಿರೋದು. ನನಗೂ ನನ್ನ ಸಹೋದರ ನಾವು ಯಾರು ಇಲ್ಲಿ ಬಂದಿದ್ದೀವಿ, ನಮ್ಮೆಲ್ಲರನ್ನು ಬದಲಾಯಿಸೋದು, ಯೇಸುವಿನ ಕಡೆಗೆ ತಂದಿರೋದು ಈ ಬೈಬಲ್ ಮಾತ್ರ. ನೀವು ಬೇರೆ ಯಾವುದರಲ್ಲೂ ನೀವು ಹುಡುಕಿ ಎಲ್ಲಾದರೂ ಹೋಗಿ, ಪ್ರಪಂಚದ ಕಟ್ಟ ಕಡೆಗಳಿಗೆ ನೀವು ಹೋಗಿ, ಯಾವ ವಸ್ತುವಿನಲ್ಲೂ ಸಿಗಲ್ಲ, ಯಾವ ವ್ಯಕ್ತಿಯಲ್ಲೂ ಸಿಗಲ್ಲ, ಯಾವುದರಲ್ಲೂ ಸಿಗಲ್ಲ. ನಿಮ್ಮ ಆತ್ಮಕ್ಕೆ ಜೀವ ಬರಲು ಒಂದೇ ಒಂದು ಯೇಸು ಮಾಡಿದ ಕಾರ್ಯಗಳು, ಯೇಸು ನಮಗಾಗಿ ಏನು ಮಾಡಿದ ಅರ್ಥ ಆದರೆ ಮಾತ್ರನೇ. ಇದೇ ರೀತಿ ನನ್ನ ಜೀವನ ನಡೆಯಿತು. ಒಳ್ಳೆ ರೀತಿಯಲ್ಲಿ ಮುಂಬೈಯಲ್ಲಿ ಏನು ಮಾಡಬೇಕು ಎಲ್ಲ ಜಂಕ್ ಫುಡ್ ತಿನ್ನೋದು, ಡ್ರೆಸ್ಸಿಂಗ್, ಮೂವಿ ಎಲ್ಲ ನಡೆಯಿತು. ಕೊನೆಗೆ ಲೈಫ್ ಅದೇ ರೀತಿಯಲ್ಲಿ, ಏನು ಜೀವನದೊಂದು ಪರ್ಪಸ್ ಇಲ್ಲ, ಒಂದೇ ಪರ್ಪಸ್, ಒಳ್ಳೆ ಕೆಲಸ ಮಾಡಬೇಕು, ಮತ್ತು ಮನೆಯಲ್ಲಿ ಕಷ್ಟಗಳಿದೆ, ಮನೆ ಸರಿ ಮಾಡಬೇಕು, ಅಕ್ಕ ತಂಗಿಯ ರೆಸ್ಪಾನ್ಸಿಬಿಲಿಟಿ ನಾನೇ ತಗೊಳ್ಬೇಕು, ಅವ್ರನ್ನ ಮದುವೆ ಮಾಡಿಸ್ಬೇಕು, ಸಾಲ ತೀರಿಸ್ಬೇಕು, ಇದೊಂದೇ ಒಂದು ಆಸೆ ನಮಗಿರುತ್ತೆ. ಆ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಕೆಲವೊಬ್ಬರು ಆ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಆ ರೀತಿ ನಾನು ಹೋಗ್ತಿದ್ದೆ. ಆಮೇಲೆ ಮುಂದೆ ಹಿಂಗೇನೆ ಹೋಗ್ತಾ ಇರುವಾಗ ನೆಕ್ಸ್ಟ್ ಏನಾಯ್ತಂದರೆ ಮದುವೆ ಒಂದು ಟೈಮ್ ಬಂದಾಗ, ಇಲ್ಲಿ ನೀವೀಗ ಮೈಕ್ ಕೊಟ್ಟಿದ್ರಲ್ಲ ಈಗ ಬ್ರದರ್, ಅವ್ರ ಹೆಸರು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಬ್ರದರ್ ಶಿಜು ಥಾಮಸ್ಸಿಂದ ನನ್ನ ಹಸ್ಬೆಂಡ್, ದೇವರು ನನಗೆ ಕೊಟ್ಟ ಸಂಗಾತಿ ಆಗಿದೆ. ಅವರ ಒಂದು ಮದುವೆಗೋಸ್ಕರ ನನಗೊಂದು ಇನ್ವಿಟೇಷನ್ ಬಂತು ಫಸ್ಟ್, ಓಕೆನಾ. ಆಗ ಅವರ ಜೀವನ ಪೂರ್ತಿ ಪ್ರಾರ್ಥನಾ ಜೀವನ, ದೇವ್ರ ವಾಕ್ಯ, ದೇವ್ರ ಬಗ್ಗೆ ಸಾರೋದು, ಈ ರೀತಿ ಅವರ ಜೀವನ ಆಗಿತ್ತು. ನನ್ನ ಜೀವನ ಹೇಗಿತ್ತು ಅದೇ ಥರ ಇತ್ತು, ಆಪೋಸಿಟ್ ಆಗಿತ್ತಾ? ಆಪೋಸಿಟ್. ಯಾರಿಗಾದ್ರೂ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತಾ? ನಮಗೆ ಆಗೋದಿಲ್ಲ, ನನಗೆ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಪೂರ್ತಿ ಟೈಮ್ ಪ್ರಾರ್ಥನೆಯಲ್ಲಿ ಇರ್ತಾರೆ ಅಂತ ಕೇಳಿಸ್ಕೊಂಡೆ. ನನಗೆ ಗೊತ್ತಿಲ್ಲ, ನನಗೆ ಈ ಥರ ಆಲೋಚನೆ ಬಂದಾಗ ನನಗೆ ಹೇಳಿದವರು, ಶಿಜು ಬ್ರದರ್ ಅಂತ ಒಬ್ರು ಬ್ರದರ್ ಇದ್ದಾರೆ, ಪೂರ್ತಿ ಟೈಮ್ ಪ್ರಾರ್ಥನೆಯಲ್ಲೇ ಇರ್ತಾರೆ ಅಂತ. ನಾನೊಂದು 5 ನಿಮಿಷ 10 ನಿಮಿಷ ನನ್ನ ಪ್ರಾರ್ಥನೆ ಹೇಗಿತ್ತಂದರೆ, ಎವ್ರಿ ಸಂಡೇ ಬಲಿಪೂಜೆಗೆ ಹೋಗೋದು, ಆಮೇಲೆ ನಮಗೇನಿರುತ್ತೆ ಕ್ಯಾಟಿಸಮ್ ಕ್ಲಾಸ್ ಇರುತ್ತಲ್ಲ ಅದು ಮಾಡೋದು, ಪ್ರತಿದಿನ ಜಪ್ಸರ್ ಹೇಳೋದು. ಆಯಿತು, ನನ್ನ ಪ್ರಾರ್ಥನೆ ಮುಗೀತು, ಇನ್ನೂ ಪ್ರಾರ್ಥನೆ ಇಲ್ಲ. ಯಾಕೆಂದರೆ ನನ್ನ ಆತ್ಮಕ್ಕೆ ಜೀವ ಇದ್ದರೇ ಮಾತ್ರನೇ ಯೇಸುವಿನೊಂದಿಗೆ ಒಂದು ಸಂಬಂಧದಲ್ಲಿ ನನಗೆ ಅವರೊಂದಿಗೆ ಪ್ರಾರ್ಥನೆ ಮಾಡೋಕೆ ಈ ಅರಿವು ಇಲ್ಲ, ಏನೂ ಇಲ್ಲ. ನಾನೇ ನೆನೆಸ್ಕೊಂಡೆ ಅದು ಪ್ರಾರ್ಥನೆ ಮುಗೀತು ಅಂತ. ಆ ರೀತಿ ಅವರು ಒಂದು ಆಲೋಚನೆ ಬಂದಾಗ ನಾನು ಫಸ್ಟ್ ಒಪ್ಕೊಂಡಿಲ್ಲ, ನಾನು ನೋ ಅಂತ ಹೇಳಿದೆ ಫಸ್ಟ್. ಯಾಕೆಂದರೆ ನನ್ನ ಸ್ಟಾಟಸ್ಸಿಗೆ ಇಲ್ಲ ಅವರು. ನನ್ನ ಆಲೋಚನೆ ಏನು, ಒಳ್ಳೆ ಡ್ರೆಸ್ಸಿಂಗ್ ಮಾಡಬೇಕು, ಒಳ್ಳೆ ಕೆಲಸ ಇರಬೇಕು. ಅವ್ರಿಗೆ ಕೆಲಸ ಇದೆಯಾ? ಅವರಿಗೆ ಇಲ್ಲ ತಾನೇ, ಅವರಿಗೆ ಕೆಲಸ ಇಲ್ಲ, ಪೂರ್ತಿಯಾಗಿ ಪ್ರಾರ್ಥನೆಯಲ್ಲಿ ಇರೋದು ಮಾತ್ರ. ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಹ್ಯಾಂಡ್ಸಮ್ ಆಗಿರಬೇಕು, ಮತ್ತು ಒಳ್ಳೆ ರೀತಿಯಲ್ಲಿ ನಾನು ಇಷ್ಟಪಟ್ಟ ರೀತಿಯಲ್ಲಿ ಇರಬೇಕು, ಯಾವುದು ಇತ್ತಿಲ್ಲ. ಅದಕ್ಕೆ ನಾನು ಫಸ್ಟ್ ಏನು ಹೇಳಿದೆ, ನೋ ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ತಿಂಗಳುಗಳಾಗಿ ಮತ್ತೆ ನಾನು ಅದೇ ಆಲೋಚನೆ ಬಂದಾಗ ಮತ್ತೆ ನಾನು ಸ್ವೀಕಾರ ಮಾಡಿದೆ. ನಾನು ಇಷ್ಟಪಟ್ಟು ಅಲ್ಲ, ದೇವರು ನನಗೆ ಆ ಒಂದು ಅಕ್ಸೆಪ್ಟ್ ಮಾಡು, ಸ್ವೀಕಾರ ಮಾಡೋ ಒಂದು ಶಕ್ತಿ ಕೃಪೆ ಕೊಟ್ಟಿದ್ದಕ್ಕಾಗಿ ಎಸ್ ಅಂತ ಹೇಳಿದೆ. ಆವಾಗ ಅರ್ಥ ಆಗಿಲ್ಲ. ಹೋಗ್ತಾ ಈಗ ಏನು ಅರ್ಥ ಆಗಿದೆ ಅಂದರೆ, ಅವರನ್ನು ಬಿಟ್ಟರೆ ನನ್ನ ಜೀವನ ನಾಶ ಆಗ್ತಿತ್ತು. ಅವರನ್ನು ಒಪ್ಕೊಂಡಿದ್ದಕ್ಕೆ ಆ ಮನುಷ್ಯನೆಲ್ಲ ನಾನು ನೋಡ್ತಿರೋದು, ಅವರ ಒಳಗೆ ಇರುವ ದೇವರ ಆತ್ಮರು ನಾನು ಕಂಡುಕೊಳ್ಳದಿದ್ದರೆ ನಾನು ನಾಶ ಆಗ್ತಿತ್ತು. ಅವರ ಮುಖಾಂತರವಾಗಿ ನನ್ನ ಜೀವನಕ್ಕೆ ದೇವರು ನನ್ನ ಲೈಫ್ನಲ್ಲಿ, ನನ್ನ ಜೀವಿತದಲ್ಲಿ ಏನು ಮಾಡಿದ್ದಾರೆ ನನಗೆ ಅರ್ಥ ಮಾಡೋಕ್ಕಾಯಿತು. ಯಾಕೆಂದರೆ ಅದು ನಮ್ಮೆಲ್ಲರಿಗೂ ಬೇಕು. ಯಾಕೆಂದರೆ ನನ್ನ ಆತ್ಮ, ನಮ್ಮ ಶರೀರಕ್ಕೆ ಜೀವ ಇದೆ ಅಂತ ನಾನು ಹೇಳಿದ್ದೀನಲ್ಲ, ಅದೇ ರೀತಿ ನಮ್ಮ ಆತ್ಮಕ್ಕೆ ಜೀವ ಇಲ್ಲದಿದ್ದರೆ ನಾನು ನರಕಕ್ಕೆ ಹೋಗಬೇಕಾಗಿತ್ತು. ಈ ಒಂದು ಅರಿವು ನನಗೆ ಇತ್ತಿಲ್ಲ.
ಅವರು ಈ ಥರ ದೇವ್ರ ವಾಕ್ಯ ಸಾರ್ತಾ ಇದ್ದರು. ನಾನು ಬೇರೆ ಯಾವುದೇ ಪ್ರಾರ್ಥನಾ ಕೂಟಗಳಿಗೆ ನಾನು ಹೋಗಿಲ್ಲ. ನಾನು ಈ ಒಂದು ನಮ್ಮ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಈ ಒಂದು ಪ್ರಾರ್ಥನೆಗೆ ನಾನು ಮೊದಲು ಬಂದಿರೋದು. ಇಲ್ಲಿಗೆ ಬಂದ ಮೇಲೆ ದೇವರ ಕೃಪೆಯಿಂದ ಬೇರೆ ಎಲ್ಲಿಗೂ ನನಗೆ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ದೇವರು ಪರ್ಮಿಟ್ ಮಾಡೋದಿದ್ದಾರೆ, ದೇವರು ಅದಕ್ಕೊಂದು ಅವಕಾಶ ಕೊಟ್ಟರೆ ಮಾತ್ರನೇ ಹೋಗೋಕ್ಕಾಗೋದು, ಇಲ್ಲಾರು ಹೋಗೋಕ್ಕಾಗಲ್ಲ. ದೇವರ ಕೃಪೆಯಿಂದ ಇಲ್ಲೇ ಇದ್ದೀನಿ ಮಿನಿಸ್ಟ್ರಿಯಲ್ಲಿ. ಸತ್ಯ ಏನು, ದೇವರು ಏನು ಮಾಡಿದ್ದಾರೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿದೆ. ಈಗಲೂ ಸಹ ದೇವರು ಅರ್ಥ ಮಾಡಿಸ್ತಿದ್ದಾರೆ. ಯಾಕೆಂದರೆ ನನಗೂ ಗೊತ್ತಿತ್ತಿಲ್ಲ. ಏಕೆಂದರೆ ಈ ಆತ್ಮದಲ್ಲಿ ಸತ್ತು ಹೋಗಿದ್ದಾರೆ, ಅದರ ಪರಿಸ್ಥಿತಿ ಮರಣವಾಗಿತ್ತು. ಮರಣ ಅಂದರೆ ನಿತ್ಯ ಮರಣ, ನಮಗೆ ನರಕನೇ ಗತಿ, ಆ ಒಂದು ಅವಸ್ಥೆ ಆಗಿತ್ತು. ಆದರೆ ಅದು ಗೊತ್ತೇ ಇತ್ತಿಲ್ಲ. ಈಗ ನಾವು ನೆನೆಸ್ಕೊಂಡಿರ್ಬೋದು ನಮ್ಮ ರುಟೀನ್ ಲೈಫ್ ಏನಂದರೆ ದಿನ ಬೆಳಿಗ್ಗೆ ಎದ್ದೇಳಬೇಕು, ನಮ್ಮ ಏನು ಅನುದಿನ ಕೆಲಸ ಮಾಡಬೇಕು, ಮನೇಲಿರೋರು ಮನೇಲಿರ್ಬೋದು, ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಬೋದು, ಮತ್ತೆ ಬಂದು ಅದೇ ರುಟೀನ್, ಮಕ್ಕಳನ್ನ ನೋಡಬೇಕು, ಅದೇ ಕೆಲಸ ಮಾಡಬೇಕು, ಇಷ್ಟೇ ನಮ್ಮ ಲೈಫ್. ಮತ್ತೆ ನಮಗೆ ವಯಸ್ಸಾಗುತ್ತೆ, ಮಕ್ಕಳ ಕರ್ತವ್ಯ ಏನು ಬೇಕು ಮಾಡಬೇಕು, ಮತ್ತೆ ಸತ್ತು ಹೋಗ್ತೀವಿ, ಇಲ್ಲಿಗೆ ಎಂಡ್ ಅಂತ. ಇದೆಲ್ಲ ನಿಜವಾದ ಜೀವನ. ಇದು ನನಗೆ ಅರ್ಥ ಮಾಡಿಸಿಕೊಟ್ಟಿರೋದು. ಈ ಮರಣದ ನಂತರ ಒಂದು ಜೀವನ ಇದೆ, ನಿಜವಾದ ಏನು ನಾನು ಮಾಡಬೇಕು ಎಂಬುದನ್ನು ನನಗೆ ಅರ್ಥ ಮಾಡಿಸಿಕೊಟ್ಟಿರೋದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ಅಂದರೆ ಯೇಸು ಕ್ರಿಸ್ತರು ಮಾಡಿದ ಕಾರ್ಯವಾಗಿದೆ. ಇದು ನಮಗೆ ಯಾರಾದರೂ ಹೇಳಿದರೆ, ಆತ್ಮದಲ್ಲಿ ಜೀವ ಇರುವವರು ಯಾರಾದರೂ ಹೇಳಿದರೆ, ಆ ಪರಿಶುದ್ಧಾತ್ಮರು ನನಗೆ ಅರ್ಥ ಮಾಡಿಸಿದರೆ ಮಾತ್ರನೇ ನನಗೆ ಅರ್ಥವಾಗೋದು. ನನ್ನ ಲೈಫ್ ಇದೇ ಥರ ಮುಂದೆ ಹೋಗ್ತಿತ್ತು, ಯಾವುದೇ ಒಂದು ಅರಿವಿಲ್ಲ, ಏನೂ ಇಲ್ಲ. ಆದರೆ ನಿಜವಾಗಿ ನನಗೆ ಈ ಒಂದು ಕುಟುಂಬಕ್ಕೆ ನಾನು ಬಂದ ಮೇಲೆ, ಬ್ರದರ್ನ ಮದುವೆ ಆದಮೇಲೆ ನಮಗೂ ಸಹ ಈ ರೀತಿ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ ಅಂತ ಪ್ರಾರ್ಥನಾ ತಂಡ ಇದೆ. ಪ್ರಾರ್ಥನೆಗೆ ಮೊದಲು ನಾನು ಈ ಥರ ಹೋಗ್ತಾ ಇದ್ದೆ. ಹೋಗ್ತಾ ಒಂದೇ ಸಲ ನನ್ನ ಲೈಫ್ ಚೇಂಜ್ ಆಗಿಲ್ಲ. ಹೋಗ್ತಾ ಇತ್ತು, ತಿಂಗಳುಗಳಾಯಿತು, ವರ್ಷಗಳಾಯಿತು. ಅಲ್ಲಿ ಬೋಧಿಸ್ತಿದ್ದ ವಾಕ್ಯಗಳನ್ನು ನಾನೇನು ಮಾಡ್ತಿದ್ದೆ ಅಂದರೆ ಕೇಳಿಸ್ಕೊಳ್ತಾ ಇದ್ದೆ, ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದೆ. ಹೇಳ್ತಿದ್ದನೋ ಬರೀತಿದ್ರು. ನನ್ನ ಅಕ್ಕಂದಿರು ಸುಮಾರು ಜನ ಇದ್ದಾರೆ, ನನ್ನ ಆತ್ಮಿಕ ಸಹೋದರಿ ಸುಮಾರು ಜನ ಇದ್ದಾರೆ. ಅವರು ಸಹ ನನಗೆ ಎನ್ಕರೇಜ್ ಮಾಡಿದ್ದಾರೆ. ಯಾವ ರೀತಿ ಪ್ರೋತ್ಸಾಹ ಮಾಡಿದ್ದಾರೆ ಅಂದರೆ, ಅವರು ದೇವ್ರ ವಾಕ್ಯ ಕೇಳಿಸ್ಕೊಳ್ದ ನಾನು ಒಬ್ಸರ್ವ್ ಮಾಡ್ತಿದ್ದೆ. ಅವರು ಬರೀತಿದ್ರು, ಒಂದು ಡೈರಿ, ಬುಕ್, ಬೈಬಲ್ ಎಲ್ಲ ಇತ್ತು, ಅವರು ಬರೀತಿದ್ರು, ನಾನು ಬರೀತಿದ್ದೆ. ಹಂಗೆ ಹೋಗ್ತಾ ನನಗೆ ಅರ್ಥವಾಯಿತು, ನನ್ನ ಆತ್ಮ ಸತ್ತು ಹೋಗಿದೆ. ಈ ಆತ್ಮ ಸತ್ತು ಹೋಗಿದ್ದರೆ ದೇವರೊಂದಿಗೆ ಯಾವುದೇ ಸಂಬಂಧದಲ್ಲಿ ನಮಗೆ ಬದುಕೋಕ್ಕಾಗಲ್ಲ, ಅವರನ್ನು ಪ್ರೀತಿ ಮಾಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂತ. ಆ ರೀತಿಯಾಗಿ ನನ್ನ ಅವಸ್ಥೆ ಇದ್ದಾಗ ಮತ್ತೆ ನಾನು ಕೇಳಿಸಿಕೊಂಡೆ, ಈ ಆತ್ಮದ ಈ ಒಂದು ಮರಣದ ಈ ಆತ್ಮಕ್ಕೆ ಅಂಟಿದ ರೋಗವನ್ನು ಗುಣಪಡಿಸಲು ನನ್ನ ಕುಟುಂಬದ ಯಾರಿಂದಲೂ ಸಾಧ್ಯವಿಲ್ಲ ಅಂತ, ನನ್ನ ಫ್ರೆಂಡ್ಸಿಂದ ಯಾರಿಂದಲೂ ಸಾಧ್ಯವಿಲ್ಲ. ಯಾವುದೇ ಈ ಲೋಕದಲ್ಲಿ ಎಷ್ಟು ಡಾಕ್ಟರೇಟ್ ಎಜುಕೇಷನ್ ಪಡೆದಿರೋ ಆ ವೈದ್ಯರಿಗೂ ಸಾಧ್ಯ ಇಲ್ಲ ಅಂತ ಅರ್ಥ ಆಯಿತು. ಹೇಗೆ ಅರ್ಥ ಆಯ್ತು ಅಂದರೆ, ಒಂದೇ ಸತೆಗೆ ಅಲ್ಲ, ಈ ದೇವ್ರ ವಾಕ್ಯ ಕೇಳಿಸ್ತಾ ಯೇಸು ಕ್ರಿಸ್ತರು ಏನು ಮಾಡಿದ್ದಾರೆ ಎಂಬುದನ್ನು ಮತ್ತೆ ನನಗೆ ಅರಿವಾಯಿತು. ಈ ಆತ್ಮಕ್ಕೆ ಅಂಟಿದ ಈ ರೋಗವನ್ನು ಯೇಸು ಕ್ರಿಸ್ತರೇ ಇದಕ್ಕೆ ಬೇಕಾದ ಸೌಖ್ಯ ಅವರಲ್ಲೇ ಇಟ್ಟಿದ್ದಾರೆ ಎಂಬ ಸತ್ಯ ದೇವರು ನನಗೆ ತಿಳಿಸ್ಕೊಟ್ರು. ಯಾಕೆಂದರೆ ಈ ಆತ್ಮದ ರೋಗವನ್ನು ಗುಣಪಡಿಸುವುದಕ್ಕೆ ತಂದೆಯಾದ ದೇವರು ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿದರು. ಈ ಲೋಕ ಉಂಟಾಗುವುದಕ್ಕಿಂತ ಮುಂಚಿತವಾಗಿ, ಈ ಜಗತ್ತು ಉಂಟಾಗುವುದಕ್ಕೆ ಮುಂಚಿತವಾಗಿ, ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಈ ರೋಗಕ್ಕೆ ಬೇಕಾದ ಬೆಸ್ಟ್ ಮೆಡಿಸಿನ್ ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿಟ್ಟಿದ್ದರು. ಅವರು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಜನಿಸಿದ್ದು, ಅವರು ಬೆಳೆದಿದ್ದು, ಅವರು ನನಗೋಸ್ಕರ ಅನುಭವಿಸಿದ ಯಾತನೆಗಳು, ಮರಣ, ಪುನರುತ್ಥಾನ, ಇದೆಲ್ಲ ಯೇಸು ಕ್ರಿಸ್ತರು ನನ್ನ ಆತ್ಮಕ್ಕೆ ಅಂಟಿದ ರೋಗವನ್ನು ವಾಸಿ ಮಾಡುವುದಕ್ಕಾಗಿ ಮಾಡಿದರು ಎಂಬ ಸತ್ಯ ಆವಾಗ ನನಗೆ ಅರ್ಥ ಆಗಿರೋದು, ಈ ವಚನಗಳನ್ನು ಆಲಿಸುತ್ತಿರುವಾಗ. ನಿಜ ಹೇಳಬೇಕಾದ್ರೆ ವಚನ ಏನು ಹೇಳುತ್ತದೆ ಅಂದರೆ, ಯೇಸು ಕ್ರಿಸ್ತರು ಪುನರುತ್ಥಾನರಾಗಿರೋದು. ಯೇಸು ಕ್ರಿಸ್ತರು ಶಿಲುಬೆ ಮರಣದ ಮೂಲಕ ಸತ್ತಿದ್ದಾರೆ, ಕರೆಕ್ಟಾ? ಸತ್ತಿದ್ದಾರಾ ಇಲ್ಲ ಅವರು ಜೀವಂತವಾಗಿದ್ದಾರಾ? ಸತ್ತು ಅವರು ಜೀವಂತವಾಗಿದ್ದಾರೆ, ಕರೆಕ್ಟಾ? ಯುಗಾಂತರಕ್ಕೂ ನಾನು ಜೀವಿಸುವ ದೇವರು ಅಂತ ದೇವರು ಹೇಳಿದ್ದಾರೆ. ಪ್ರಕಟಣಾ ಗ್ರಂಥದಲ್ಲಿ ದೇವರು ಹೇಳ್ತಾರೆ, ನಾನು ಮರಣ ಹೊಂದಿದ್ದೇನೆ ನಿಜ, ಆದರೆ ಯುಗಾಂತರಕ್ಕೂ ನಾನು ಜೀವಿಸುವ ದೇವರು ಅಂತ. ಆ ದೇವರು ಜೀವಿಸುತ್ತಾ ಇರುವುದರಿಂದ ಇಂದು ನನಗೆ ನಿಂತು ಇಲ್ಲಿ ಸಾಕ್ಷಿ ಪಡಿಸೋಕ್ಕಾಗ್ತಿದೆ ದೇವರು ಏನು ಮಾಡಿದ್ದಾರೆ ಎಂಬ ಸತ್ಯವನ್ನು. ನಾನು ಇದ್ದ ಅದೇ ಲೌಕಿಕವಾದ ಪರಿಸ್ಥಿತಿಯಲ್ಲಿ ತಿಂದು ಕುಡಿದು ಮಜಾ ಮಾಡಿ, ಆಸೆಗಳು ಒಂದೇ, ಲೋಕದ ಆಸೆಗಳು,
ಏನಾಗಬೇಕು? ಕೆಲಸ ಸಿಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ವಯಸ್ಸಾಗಬೇಕು, ಮುಗೀತು, ಎಂಡಿಂಗ್. ಇಷ್ಟಲ್ಲೇ ಆಗಿತ್ತು ನನ್ನ ಜೀವನ. ಆದರೆ ಯಾವಾಗ ಯೇಸು ಸ್ವಾಮಿ ನನಗೋಸ್ಕರ ಏನು ಮಾಡಿದ್ದಾರೆ ಶಿಲುಬೆಯಲ್ಲಿ ಅಂತ ಅವರು ಪ್ರಕಟಪಡಿಸಿದಾಗ, ಅವರು ವಾಕ್ಯದ ಮೂಲಕ ತಿಳಿಸಿಕೊಟ್ಟಾಗ ಗೊತ್ತಾಯಿತು, ಈ ಲೋಕದ ಜೀವನ ಅಲ್ಲ ರಿಯಲ್ ಜೀವನ. ಆ ಒಂದು ಲೈಫಲ್ಲಿ ಇದ್ದರೆ ನಾನು ಸತ್ತು ಇಲ್ಲೇ ನಾಶವಾಗಿ ಹೋಗ್ತೇನೆ ಅಷ್ಟೇ. ಆದರೆ ನನಗೂ ಸಹ ಒಂದು ಉತ್ತಮವಾದ ಜೀವನ ತಂದೆ ಒಂದಿಗೆ. ಈ ಲೋಕದ ತಂದೆ ನಮ್ಮ ಜೊತೆ ಪರ್ಮನೆಂಟ್ ಆಗಿರ್ತಾರೆ, ಸತ್ತೋಗ್ತಾರೆ ತಾನೆ. ತಾಯಿ ಸತ್ತೋಗ್ತಾರೆ, ಪರ್ಮನೆಂಟ್ ಆಗಿರ್ತಾರೆ. ಎಲ್ಲರೂ ಹೋಗ್ತಾರೆ ಒಂದಿನ. ನನ್ನ ಗಂಡ ಇರೋದಿಲ್ಲ, ಮಕ್ಕಳು ಇರೋದಿಲ್ಲ, ತಂದೆ ತಾಯಿ ಇರೋದಿಲ್ಲ, ಯಾರೂ ಇರೋದಿಲ್ಲ, ಎಲ್ಲರೂ ಸತ್ತೋಗ್ತಾರೆ. ಆದರೆ ಪರ್ಮನೆಂಟ್ ಆಗಿ ನನ್ನ ಜೊತೆಯಲ್ಲಿ ಯಾವಾಗಲೂ ಇರೋರು ಯಾರು? ಈ ಭೂಮಿಯಲ್ಲಿ ಇದ್ದಾಗಲೂ ಇರ್ತಾರೆ, ಪರಲೋಕಕ್ಕೆ ಹೋದರು ಅವರೇ ಇರ್ತಾರೆ. ಈಗ ನೋಡಿ, ನಾವು ಹೋದ್ಮೇಲೆ ಅಲ್ಲಿ ಹೋಗಿ ಸ್ವರ್ಗದ ಜೀವನ ಜೀವಿಸೋದಲ್ಲ. ದೇವರು ನಮಗೆ ಭೂಲೋಕದಲ್ಲಿ ಇದ್ದಾಗಲೇ ಹೇಗೆ ಜೀವಿಸಬೇಕೆಂಬುದನ್ನು ಪ್ರತಿದಿನ ದೇವರು ಕಲಿಸಿಕೊಡ್ತಿದ್ದಾರೆ ಇಲ್ವಾ? ಕೊಡ್ತಿದ್ದಾರಲ್ಲ. ಈ ಸತ್ಯ ಅರ್ಥ ಆಗ ನಾನು ಸಹ ಡಿಸೈಡ್ ಮಾಡಿದೆ, ನನಗೋಸ್ಕರ ಪ್ರಾಣ ಕೊಟ್ಟು ನನ್ನನ್ನು ಪ್ರೀತಿ ಮಾಡಿದ ದೇವರಿಗೆ ನಾನೇನಾದರೂ ಮಾಡಬೇಕು ಅಂತ. ಕರೆಕ್ಟಾ? ನಾನೇನಾದರೂ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ನನಗೋಸ್ಕರ ಪ್ರಾಣ ಕೊಟ್ಟಿದ್ದರು ನನ್ನ ಕುಟುಂಬದಲ್ಲಿ ಯಾರೂ ಅಲ್ಲ, ನನ್ನ ಸಹೋದರಿ ಯಾರೂ ಅಲ್ಲ, ಕೊಟ್ಟಿರೋದು ಒಬ್ಬರೇ ಮಾತ್ರ, ಯೇಸು ಅಟ್ಲೀಸ್ಟ್ ಪ್ರಾಣ ಕೊಟ್ಟಾದರೂ ನನ್ನ ಪಾಪವನ್ನು ತೊಳೆದು ಶುದ್ಧ ಮಾಡಿದ್ದಾರಲ್ಲ. ಈ ಯೇಸುವಿಗೋಸ್ಕರ ನಾನು ನನ್ನ ಜೀವನವನ್ನೇ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು ಮತ್ತೆ ಮುಂದಿನ ಒಂದು ಹೆಜ್ಜೆ ಇಡೋದು ಅಷ್ಟು ಈಸಿ ಅಲ್ಲ. ಕರೆಕ್ಟಾ? ಯಾಕೆಂದ್ರೆ ನಮಗೆ ದೇವರು ಸಮಯ ಕೊಟ್ಟಿದ್ದಾರೆ ಇಲ್ವಾ? ಟೈಮ್ ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ ಇಲ್ವಾ? ನಮ್ಮ ಶರೀರಕ್ಕೆ ಅಂಗಗಳು ದೇವರು ಕೊಟ್ಟಿದ್ದಾರೆ ಇಲ್ವಾ? ಕೊಟ್ಟಿದ್ದಾರೆ ತಾನೆ. ನಮ್ಮ ದೇಹಕ್ಕೆ ಶರೀರಕ್ಕೆ ಅಂಗಗಳು ಕೊಟ್ಟಿದ್ದಾರೆ, ನಮ್ಮೆಲ್ಲರ ಜೀವನಕ್ಕೂ ಟೈಮ್ ಕೊಟ್ಟಿದ್ದಾರಲ್ಲ. ಈಗ ನಾನೇನು ಡಿಸೈಡ್ ಮಾಡಿದಂದರೆ, ನನಗೆ ಕೊಟ್ಟಿರೋ ಸಮಯವನ್ನು, ನನಗೆ ಕೊಟ್ಟಿದ್ದ ದೇಹದ ಅಂಗಗಳನ್ನು ನಾನು ದೇವರ ಮಹಿಮೆಗಾಗಿ ನಾನು ಯೂಸ್ ಮಾಡಬೇಕು. ಅಂದರೆ ದೇವರಿಗೆ ಯೂಸ್ ಆಗೋ ರೀತಿಯಲ್ಲಿ ನನ್ನ ಜೀವನವಾಗಲಿ, ನನ್ನ ಸಮಯವಾಗಲಿ, ನನ್ನ ಬುದ್ಧಿ ಆಗಲಿ, ನನ್ನ ಕೆಲಸವಾಗಲಿ, ಏನೆಲ್ಲ ದೇವರು ನನಗೆ ಕೊಟ್ಟಿದ್ದಾರೋ ಎಲ್ಲ ನಾನು ತೀರ್ಮಾನ ಮಾಡಿಕೊಂಡೆ, ನನ್ನ ದೇವರಿಗೆ ಅದು ಯೂಸ್ ಆಗಬೇಕು, ಉಪಯೋಗವಾಗಬೇಕು, ಯಾವುದೇ ಕಾರಣಕ್ಕದು ವೇಸ್ಟ್ ಆಗಬಾರ್ದು ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ನಿಮಗೂ ಡಿಸೈಡ್ ಮಾಡಬೇಕಾ? ಸೀಕ್ರೆಟ್ ಗೊತ್ತಾಗಬೇಕು ಅಂತ ಕೇಳಿದರೆ ಮಾತ್ರ ಹೇಳೋದಷ್ಟೆ. ಏಕೆಂದರೆ ಈಸಿಯಾಗಿ ಹೇಳ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ನಮ್ಮೆಲ್ಲರಿಗೂ ಸಹ ಅದ್ರ ಬಗ್ಗೆ ನಾನು ಸಹ ತಿಳ್ಕೊಳ್ಬೇಕು. ಯಾಕೆಂದರೆ ಈ ಲೋಕದಲ್ಲಿ ನಾವು ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ, ಕರೆಕ್ಟಾ? ಆದರೆ ನಿತ್ಯ ಜೀವ, ನನ್ನ ಪಾಪಕ್ಕೆ ಬೇಕಾದ ಆ ಒಂದು ರಕ್ಷಣೆ ನಮಗೆ ದುಡ್ಡು ಕೊಟ್ಟು ಸಿಗಲ್ಲ. ಯಾರ ಹತ್ರ ನೀವು ಭಿಕ್ಷೆ ಬೇಡಿ, ಯಾರೂ ಸಹ ಕೊಡಲ್ಲ. ಅದು ಯೇಸು ಕ್ರಿಸ್ತರು ಮಾತ್ರ ನಮಗೆ ಕೊಡೋದು. ಆ ದೇವರು ಅವರ ದಾರಿಯಲ್ಲಿ ನಡೆಯೋದಕ್ಕೆ ಬೇಕಾದ ಪರಿಶುದ್ಧಾತ್ಮರು ನಮಗೆ ಕೊಡುವರು ಯಾರು? ಯೇಸು ಕ್ರಿಸ್ತರು. ಬೇರೆ ಯಾರೂ ಸಹ ನಮಗೆ ಕೊಡಲ್ಲ, ಯೇಸು ಮಾತ್ರ ನಮಗೆ ಕೊಡೋದು. ಆದ್ದರಿಂದ ನನ್ನ ಜೀವನವನ್ನು ಬದಲಾಯಿಸಿದ ಯೇಸು ನನಗೊಂದು ದಾರಿ ತೋರಿಸಿದ್ರು. ನನ್ನ ಸಮಯವನ್ನು ನಾನು ಹೇಗೆ ಯೂಸ್ ಮಾಡಬೇಕು ಮತ್ತು ನನಗೆ ಕೊಟ್ಟಿರುವ ಆ ಒಂದು ನನ್ನ ದೇಹದ ಅಂಗಗಳನ್ನು ನಾನು ಹೇಗೆ ಯೂಸ್ ಮಾಡಿಕೊಳ್ಬೇಕು ಅಂತ ದೇವರು ನನಗೆ ಕೊಟ್ಟಿರೋ ಪ್ಲ್ಯಾನನ್ನು ನಾನು ನಿಮ್ಮ ಮುಂದೆ ಪ್ರಕಟಪಡಿಸ್ತೇನೆ. ಬೇಕಾ? ಓಕೆ. ದೇವರು ನನಗೆ 24 ಗಂಟೆ ಕೊಟ್ಟಿದ್ದಾರೆ. ನಿಮಗೆಷ್ಟು ಗಂಟೆ ಕೊಟ್ಟಿದ್ದಾರೆ? ಜಾಸ್ತಿ ಕೊಟ್ಟಿರ್ಬೋದಲ್ಲ? ಇಲ್ಲಲ್ಲ, ಸೇಮ್ ನನಗೂ ನಿಮಗೂ ಸೇಮ್ ಟೈಮ್ ಕೊಟ್ಟಿದ್ದಾರೆ. ಆದರೆ ನನಗೆ ಒಂದಂತೂ ಇಷ್ಟೇ ಇಲ್ಲ, ಒಂದು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋದು ನನಗಿಷ್ಟ ಇಲ್ಲ. ಏನೇ ಮಾಡಿದರೂ ಸಹ ದೇವರ ವಾಕ್ಯ ಹೇಳುತ್ತದೆ, ನೀವೇನೇ ಮಾಡಿ, ತಿಂದ್ರು ಕುಡಿದ್ರು ಏನೇ ಮಾಡಿದ್ರು ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ, ಅಂದರೆ ದೇವರಿಗೆ ಇಷ್ಟವಾಗೋ ರೀತಿಯಲ್ಲಿ ನೀವು ಮಾಡಬೇಕು ಅಂತ ದೇವರು ಹೇಳಿದ್ದಾರೆ. ಗೊತ್ತಿದೆಯೇ ಇಲ್ವಾ? ಓಕೆ. ಅದಕ್ಕೆ ನನಗೆ ಇದು ಗೊತ್ತಾಯಿತು. ನಾನು ಏನೇ ಮಾಡಿದ್ರು, ಮಲಗಿದ್ರು, ಎದ್ರು, ಕುಡಿದ್ರು, ನಿಂತರು, ಕೆಲಸಕ್ಕೆ ಹೋದ್ರು, ಏನೇ ನಾ ಮಾಡಿದರೂ ಸಹ ನನ್ನ ಮುಖಾಂತರ ನನ್ನ ಯೇಸುವಿಗೆ ಇಷ್ಟವಾಗಬೇಕು ನಾನು ಡಿಸೈಡ್ ಮಾಡಿಕೊಂಡೆ. ಆಮೇಲೆ ನನಗೆ ಕೊಟ್ಟಿರೋ ಟೈಮಲ್ಲಿ ಶೆಡ್ಯೂಲ್ ನಾ ಮಾಡಿಕೊಂಡೆ. ನಮಗೆ ಪರೀಕ್ಷೆಗೆಲ್ಲ ಬರುವಾಗ ಶೆಡ್ಯೂಲ್ಸ್ ಬರುತ್ತೆ ತಾನೆ, ಇವತ್ತು ಸೋಮವಾರ ಯಾವ ಪರೀಕ್ಷೆ, ಮಂಗಳವಾರ ಯಾವ ಪರೀಕ್ಷೆ ಅಂತ. ಮತ್ತು ನಮಗೆ ಕೊನೆಗೆ ಏನು ಸಿಗುತ್ತೆ? ರಿಸಲ್ಟ್ ಇರುತ್ತೆ. ಆಮೇಲೆ ನಮಗೆ ರಿಸಲ್ಟ್ ಬರುತ್ತೆ, ಕರೆಕ್ಟ್ ಅಲ್ಲ? ಅದೇ ರೀತಿ ನನ್ನ ಜೀವನಕ್ಕೆ ನಾನು ಕೆಲವೊಂದು ಶೆಡ್ಯೂಲ್ಗಳು ದೇವರ ಯೋಜನೆಯ ಪ್ರಕಾರ, ಅವರ ಪ್ಲ್ಯಾನ್ ಪ್ರಕಾರ ದೇವರು ನನಗೆ ಕೊಟ್ಟರು. ಅದರ ಪ್ರಕಾರ ನಾನು ಮುಂದುವರಿಯುತ್ತಿದ್ದೇನೆ. ನನಗೊಂದು ನಂಬಿಕೆ ಇದೆ, ನಿರೀಕ್ಷೆ ಇದೆ. ದೇವರು ನನಗೋಸ್ಕರ ನಿಶ್ಚಯಿಸಿರುವ ಆ ಒಂದು ನಿತ್ಯ ಜೀವ, ದೇವರೊಂದಿಗೆ ಯಾವಾಗಲೂ ಜೀವಿಸುವಂಥ ಕೃಪೆ ದೇವರು ನನಗೆ ಇಟ್ಟಿದ್ದಾರೆ ಎಂಬ ನಂಬಿಕೆಯಲ್ಲಿ ನಾನು ಈ ವಿಶ್ವಾಸದ ಜೀವನವನ್ನು ಮುಂದುವರಿಸ್ತಿದ್ದೇನೆ. ನೋಡಿ, ಬೆಳಿಗ್ಗೆ ನಾವೆಲ್ಲರೂ ಮಲಗುವಾಗ ಒಂದು ಅಟ್ಲೀಸ್ಟ್ 8 hours ನಿದ್ರೆ ಬೇಕಾ ಬೇಡವಾ? ಬೇಕಲ್ಲ? ಒಂದು ಸೈನ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು 8 hours ನಿದ್ರೆ ಬೇಕು, ಕರೆಕ್ಟ್ ಅಲ್ಲ? ನನಗೆ 8 hours ನಿದ್ರೆ ಇಲ್ಲದಿದ್ದರೂ
ಹೆಮ್ಮೆಯಿಂದ ಹೇಳ್ಕೊಳ್ತಾ ಇಲ್ಲ, ಅರ್ಥವಾಗ್ಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಒಂದು 5 hours ನಿದ್ರೆ ಇದ್ರು ದೇವರು ಒಳ್ಳೆ ರೀತಿಯಲ್ಲಿ ಕಂಫರ್ಟೇಬಲ್, ಯಾವುದೇ ಡಿಸ್ಟರ್ಬೆನ್ಸ್ ನಿದ್ರೆ ಮಾಡೋದು ಕೃಪೆ ದೇವರು ಕೊಟ್ಟಿದ್ದಾರೆ. ಮುಂಜಾನೆ ವೇಳೆಯಲ್ಲಿ 4:15 ಎದ್ದೇಳುವಂಥ ಕೃಪೆ ದೇವರು ಕೊಟ್ಟಿದ್ದಾರೆ. ಎದ್ದು ಒಂದು ಅರ್ಧ ಗಂಟೆ ಬೇಗ ಫ್ರೆಶ್ ಅಪ್ ಮಾಡಿ ವೆಬೆಕ್ಸ್ ಅಂತ ಒಂದು ಆ್ಯಪ್ ಇದೆ. ಈಗ ಸುಮಾರು ಜನ ಈ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅನೇಕ ಜನರಿಗೆ ಬರೋಕ್ಕಾಗಿಲ್ಲ. ನಮ್ಮ ಸಹೋದರ ಸಹೋದರಿಯರು ಎಷ್ಟೋ ಈ ಒಂದು ಭಾರತ ದೇಶದಲ್ಲೂ ಅಂತಾರಾಷ್ಟ್ರದಲ್ಲೂ ಜನಗಳು ವೆಬೆಕ್ಸ್ ಎಂಬ ಆ್ಯಪ್ ಮುಖಾಂತರ ಪ್ರಾರ್ಥನೆಗೆ ಜಾಯ್ನ್ ಆಗಿದ್ದಾರೆ. ಓಕೆನಾ? ಆ ಒಂದು ಆ್ಯಪ್ ದೇವರು ನಮಗೆ ಕೃಪೆಯಾಗಿ ಕೊಟ್ಟಿದ್ದಾರೆ. ಸುಮಾರು ಜನ ಬೆಳಿಗ್ಗೆ ಒಂದು 4:15 ಗಂಟೆಗೆ ಒಂದು 25ರಿಂದ 30 ಜನ ಬೆಳಿಗ್ಗೆ, ಯಾರಿಗೂ ಫೋರ್ಸ್ ಇಲ್ಲ, ಯಾರಿಗಾಗುತ್ತೋ ಅವರು ಬೆಳಿಗ್ಗೆ ಎದ್ದೇಳ್ತಾರೆ. ಎದ್ದು ಒಂದು 5 ಗಂಟೆಯಿಂದ 6 ಗಂಟೆ ಗಂಟ ಮುಂಜಾನೆ ಪ್ರಾರ್ಥನೆ ಇದೆ. ಅದಕ್ಕಿಂತ ಮುಂಚೆ 4:15ರಿಂದ 5 ಗಂಟೆ ಗಂಟ ಮಧ್ಯಸ್ಥಿಕೆ ಪ್ರಾರ್ಥನೆ ಇರುತ್ತೆ. ಆ ಪ್ರಾರ್ಥನೆಗೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳಿಗಾಗಿ ದೇವರು ಕೆಲವೊಂದು ಸಹೋದರ ಸಹೋದರಿಯ ಮುಖಾಂತರವಾಗಿ ಆ ಪ್ರಾರ್ಥನೆ ನಡೆಯುತ್ತಿದೆ. ನಾನು ಸಹ ಇನ್ವಾಲ್ವ್ ಆಗ್ತಾ ಇದ್ದೇನೆ. ಮತ್ತು 5ರಿಂದ 6 ಗಂಟೆ ಗಂಟ ದೇವರ ವಾಕ್ಯದ ಸ್ತುತಿ ಸ್ತೋತ್ರ ಇರುತ್ತದೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಇರುತ್ತದೆ, ಬೈಬಲ್ ಶೇರಿಂಗ್ ಇರುತ್ತದೆ. ಈ ರೀತಿ ಪ್ರಾರ್ಥನೆಗಳು ಬೆಳಿಗ್ಗೆ 5ರಿಂದ 6 ಗಂಟೆ ಗಂಟ ನಡೆಯುತ್ತಿದೆ. ದೇವರ ಕೃಪೆಯಿಂದ ಮುಂಜಾನೆ ವೇಳೆಯಲ್ಲಿ ಪ್ರತಿದಿನ ಎದ್ದೇಳಕ್ಕಾಗ್ತಿದೆ. ಕೆಲವೊಮ್ಮೆ ಮೇ ಬಿ ಎದ್ದೇಳಕ್ಕಾಗಿರೋದ್ರು ಕೆಲವೊಂದು ಶರೀರದ ಬಲಗಿನ ಅವಸ್ಥೆಗಳಿಂದ. ಮತ್ತೆ ನಾವು 6 o'clock ನೆಕ್ಸ್ಟ್ 7 o'clock ಗಂಟ ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಯುತ್ತಿದೆ. ಅನೇಕ ಆತ್ಮಿಕ ಸಹೋದರ ಜಾಯ್ನ್ ಆಗ್ತಿದ್ದಾರೆ. ನನಗೆ ಆ 1 hour ಪೂರ್ತಿ ಟೈಮ್ ಇನ್ವಾಲ್ವ್ ಆಗೋಕ್ಕಾಗಲ್ಲ, ಯಾಕೆಂದರೆ ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ. 7:30ರಿಂದ ಸಂಜೆ 5 ಗಂಟೆ ಗಂಟ ಕೆಲಸ ಇರುತ್ತೆ. ನಾನು ಹೇಳ್ದಲ್ಲ ನಿಮಗೆ ಸ್ಟಾಫ್ ನರ್ಸ್ ಕೆಲಸ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು 45 ನಿಮಿಷ ಆದರೂ ನಮಗೆ ಫ್ರೆಶ್ ಅಪ್ ಆಗೋಕ್ಕೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಮಧ್ಯಾಹ್ನ ಇರುವ ಲಂಚಿಗೆ ರೆಡಿ ಮಾಡಬೇಕು. ಆ ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿ ಇಟ್ಟು ಮತ್ತೆ ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತೇನೆ. ಒಂದ್ಸತಿ ಅಲ್ಲಿ ಹೋದ್ಮೇಲೆನೂ ಸಹ ಅಲ್ಲಿ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾತುಗಳಾಗಕ್ಕೆ ಟೈಮ್ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ನರ್ಸಿಂಗ್ ಜಾಬ್ ಅಂದ್ರೆ ಅನೇಕ ಜನ ಗೊತ್ತಿಲ್ಲ, ಕಂಟಿನ್ಯೂಸ್ ವರ್ಕ್ ಇರುತ್ತದೆ. ಓಡೋದು, ಬರೆಯೋದು, ನಡೆಯೋದು, ಕಂಪ್ಯೂಟರ್ ಕೆಲಸ, ಅನೇಕ ಕೆಲಸಗಳಿರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಟೈಮ್ ಇಲ್ಲ. ನಿಜವಾಗಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಯಾಕೆಂದರೆ ಎಕ್ಸ್ಟ್ರಾ ಟೈಮ್ ಇದೆ. ನಾವೇನು ಮಾಡ್ತೀವಿ, ಒಬ್ಬರ ಬಗ್ಗೆ ಮಾತಾಡೋದು, ಅಲ್ಲಿ ಇಲ್ಲಿ ಮಾತಾಡೋದು, ಅವ್ರ ಬಗ್ಗೆ. ಆ ರೀತಿ ದೇವರು ನನಗೆ ಅವಕಾಶ ಕೊಟ್ಟಿಲ್ಲ. ಯಾಕೆಂದರೆ ಕಂಟಿನ್ಯೂಸ್ ವರ್ಕ್ ಲೋಡ್ ಆಗಿರುತ್ತೆ 8 hours. ಅದು ಫಿನಿಶ್ ಆಗಿ ಮನೆಗೆ ಬಂದ ಮೇಲೆ ಮತ್ತೆ ದೇವ್ರ ಕೃಪೆಯಿಂದ ನನ್ನ ಕುಟುಂಬದಲ್ಲಿ 5 ಹುಡುಗರಿದ್ದಾರೆ. ಅದರಲ್ಲಿ ಒಬ್ಬ ಇಲ್ಲಿ ಬಂದಿದ್ದಾನೆ, ಇವನ ಹೆಸರು ಗ್ಲೆನ್ ಅಂತ. ಇನ್ನು 4 ಜನ ಇನ್ನು ಮನೆಯಲ್ಲಿ ಅವರವರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಮತ್ತು ನನ್ನ ಪತಿ. ಇವರೆಲ್ಲರಿಗೂ ಏನು ಮಾಡಬೇಕು, ತಿನ್ನಕ್ಕೆ ಶರೀರಕ್ಕೆ ಏನಾದರೂ ಮಾಡಬೇಕು ತಾನೆ, ಅಡಿಗೆ ಮಾಡಬೇಕಂದ್ರೆ ಒಬ್ಬರಿಂದ ಎಲ್ಲರಿಗೂ ಮಾಡೋಕ್ಕೆ ಸ್ವಲ್ಪ ರಿಸ್ಕೆ. ಆಗ ಇವರೆಲ್ಲರೂ ಒಂದೊಂದು ಹೆಲ್ಪ್ ಮಾಡ್ತಾರೆ. ಒಬ್ಬರು ಗುಡ್ಸೋದಂದ್ರೆ, ಒಬ್ಬರು ಪಾತ್ರೆ ಉಜ್ಜೋದು, ಅಡಿಗೆ ಮಾಡೋಕ್ಕೆ, ತರಕಾರಿ ಕಟ್ ಮಾಡೋಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಒಂದು ಸತಿ ಆ ಕೆಲಸ ಎಲ್ಲ ಫಿನಿಶ್ ಆದಮೇಲೆ ಮತ್ತೆ ನಾನು ಆಸೆ ಪಡ್ತಿದ್ದೆ. ಈ ರೀಸೆಂಟ್ಲಿ ದೇವರು ಮತ್ತೊಂದು ನನ್ನ ಶೆಡ್ಯೂಲ್ಗೆ ಇನ್ನೊಂದು ಆ್ಯಡ್ ಮಾಡಿಕೊಟ್ರು. ಕಳೆದ ಇದು ಮಂಗಳೂರಿನ ಮುಲ್ಕಿಯಲ್ಲಿ ಬರ್ನಿಂಗ್ ಬುಷ್ ಅಂತ ಧ್ಯಾನ ನಡೆಯುತ್ತದೆ. ಈಗ ಕಳೆದ ಬರ್ನಿಂಗ್ ಬುಷ್ 5 ನಡೆಯಿತು. ನನಗೆ ಹೋಗೋಕ್ಕಾಗಿಲ್ಲಾಗ. ಅದಕ್ಕಿಂತ ಮುಂಚೆ 4ನೇ ಧ್ಯಾನ ನಡೆಯಿತು, ಬರ್ನಿಂಗ್ ಬುಷ್ 4 ಅಂತ. ಓಕೆನಾ? ಆ ಧ್ಯಾನದಲ್ಲಿ ನಾನೊಂದು ಪ್ರಾರ್ಥನೆ ಮಾಡಿದೆ. ನನಗೇನಿಷ್ಟ ಅಂದರೆ, ದೇವರು ನನ್ನ ಜೀವನದಲ್ಲಿ ಜೀವ ಉದ್ಧಾರವನ್ನು ತರುವ ಶುಭ ಸಂದೇಶ ದೇವರನ್ನು ಕೊಟ್ಟಿದ್ದಾರೆ. ಅಂದರೆ ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ ಶಿಲುಬೆಯಲ್ಲಿ ಅಂತ ಆ ಸತ್ಯ ದೇವರು ನನಗೆ ಪ್ರಕಟಪಡಿಸಿ ಕೊಟ್ಟಿದ್ದಾರೆ. ಓಕೆನಾ? ನನ್ನ ಪಾಪವನ್ನು ಅವರು ಹೊತ್ತಿದ್ದಾರೆ. ನಾನು ಸಾಯ್ಬೇಕಾದ ಸ್ಥಳದಲ್ಲಿ ನನ್ನ ಯೇಸು ಸತ್ತು ನನಗೋಸ್ಕರ ಅವರು ಯಾತನೆ ಅನುಭವಿಸಿದ್ದಾರೆ. ನನ್ನ ಮರಣ ಯೇಸು ಹೊತ್ತಿದ್ದಾರೆ. ನಾನು ಹೋಗ್ಬೇಕಾಗಿತ್ತು ನರಕಕ್ಕೆ, ನನ್ನ ಪಾಪಕ್ಕೆ. ಈಗ ನೋಡಿ, ನೀವೊಂದು ಪಾಪ ಮಾಡಿದರೆ ಯಾರು ಪನಿಷ್ಮೆಂಟ್ ಅನುಭವಿಸ್ಬೇಕು? ನಾವೇ ಅನುಭವಿಸ್ಬೇಕು ತಾನೆ? ಇಲ್ಲ, ನೀವೇ ಅನುಭವಿಸ್ತಾನೆ. ಆದರೆ ನಾನು ಮಾಡಿದ ಪಾಪಕ್ಕೆ ನನ್ನ ಯೇಸು ಅನುಭವಿಸಿದ್ದಾರೆ. ಯೇಸು ಮರಣದಂಡನೆ ಯೇಸು ತಗೊಂಡಿದ್ದಾರೆ. ಈ ಎಲ್ಲ ಸತ್ಯಗಳು ನನಗೆ ಯಾವಾಗ ಅರ್ಥ ಆಗಿದೆ ಅಂದರೆ, ಈ ಜೀವೋದ್ಧಾರದ ಸಂದೇಶ ಯೇಸು ನನ್ನ ಹೃದಯದ ಬಾಗಿಲನ್ನು ಬಡಿಯುತ್ತಾ ಇದ್ರು. ನಾವು ನೆನ್ನೆ ದಿನ ನಾನು ಕೇಳಿಸ್ಕೊಳ್ತಾ ಇದ್ದೆ, ಆ ಸ್ವರ ಯಾರು ಕೇಳಿಸ್ಕೊಳ್ತಾರೆ, ಯಾರು ಬಾಗಿಲು ತೆಗೀತಾರೆ, ಅವರ ಒಳಗೆ ಯೇಸು ಬರ್ತಾರೆ ಅಂತ. ಈ ರೀತಿ ಶುಭ ಸಂದೇಶದ ಬಾಗಿಲು ದೇವರು ನನ್ನ ಹೃದಯಕ್ಕೆ ತಟ್ಟುತ್ತಾ ಇದ್ರು. ಯಾವಾಗ ನಾನು ಹುಟ್ಟಿದ ಅವತ್ತಿನಿಂದ ತಟ್ಟುತ್ತಾ ಇದ್ರು. ಆದರೆ ನನ್ನೊಳಗಿರುವ ಕತ್ತಲೆಯಿಂದ ನನಗೆ ಬಾಗಿಲು ತೆಗಿಯಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಒಂದು ದಿನ ದೇವರು ಶುಭ ಸಂದೇಶದ ಮುಖಾಂತರವಾಗಿ ನನ್ನ ಹೃದಯವನ್ನು ತೆರೆಯೋ ರೀತಿಯಲ್ಲಿ ಆ ಸ್ವರ ನನಗೆ ಕೇಳಿಸ್ತು. ನಾನು ಬಾಗಿಲು ಓಪನ್ ಮಾಡಿಕೊಟ್ಟೆ. ದೇವರು ನನ್ನ ಹೃದಯಕ್ಕೆ ಎಂಟ್ರಿ ಆದರು. ಆಗ ನಿಜವಾಗಿ ನನಗೆ ಗೊತ್ತಾಯಿತು, ನನ್ನ ಆತ್ಮಕ್ಕೆ ಜೀವ ಈ ದಿನ ಬಂದಿದೆ ಅಂತ. ಒಂದು ಹುಟ್ಟಿದ ಮಗು ಜೀವ ಪಡ್ಕೊಂಡ್ಮೇಲೆ ಆ ತಾಯಿಯ ಹಾಲಿಗೆ ಆಸೆ ಪಡ್ತಾನೆ. ಅದೇ ರೀತಿ ನಾನು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ ಮೇಲೆ ನನಗೆ ಆಸೆ ಏನು ಸ್ಟಾರ್ಟ್ ಆಯ್ತು ಅಂದರೆ, ಯೇಸು ಇನ್ನೂ ಬೇಕು, ಯೇಸುವನ್ನ ಅರ್ಥಕೊಳ್ಬೇಕು, ಯೇಸು ಯಾರು ಇವರನ್ನ ತಿಳ್ಕೊಳ್ಬೇಕು ಅಂತ ಎವ್ರಿ ಡೇ ಆಸೆ ಜಾಸ್ತಿ ಆಯಿತು. ಆದರೆ ಈ ಕೆಲಸ ಕಾರ್ಯ ಮಧ್ಯದಲ್ಲಿ ಹೆಂಗೆ ನಾನು ಅರ್ಥ ಮಾಡ್ಕೊಳ್ಳೋದು? ಟೈಮ್ ಇಲ್ಲಲ್ಲ. ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದು ನನ್ನ ಬುದ್ಧಿಯಲ್ಲಿತ್ತು.
ಆದರೆ ದೇವರು ಹೇಳೋದು ನಿನ್ನ ಬುದ್ಧಿಯ ಪ್ರಕಾರ ಅಲ್ಲ ನಾನು ಕೆಲಸ ಮಾಡ್ತಿರೋದು, ನನ್ನ ಆಲೋಚನೆ ಪ್ರಕಾರ ಅಲ್ಲ ನಾನು ಕೆಲಸ ಮಾಡ್ತಿದ್ದು. ದೇವರ ಆಲೋಚನೆ, ದೇವರ ಮಾರ್ಗ ಡಿಫ್ರೆಂಟ್ ಆಗಿರೋದು. ಇಲ್ಲಿ ನೀವು ಸುಮಾರು ಜನ ನೀವು ಬಂದಿರ್ಬೋದು, ಅಯ್ಯೋ ಇದು ಹೇಗೆ ಆಗುತ್ತೆ, ಹೇಗೆ ವಾಕ್ಯ ಚೇಂಜ್ ಮಾಡುತ್ತೆ, ಅದು ಜಸ್ಟ್ ಬರೆದಿರೋದಲ್ಲ, ಅದರಲ್ಲಿ ಏನು ಶಕ್ತಿ ಇದೆ, ಅದು ಹೆಂಗೆ ನಮ್ಮ ಲೈಫ್ ಚೇಂಜ್ ಮಾಡುತ್ತೆ, ಇವರೇನು ಮೈಕ್ ಹಿಡಿದು ಹೇಳ್ತಿದ್ದಾರೆ ಇದೆಲ್ಲ ನಿಜನಾ ಅಂತ ಅನಿಸಿರ್ಬೋದು. ಕರೆಕ್ಟಾ? ಆದರೆ ದೇವರು ಇವತ್ತು ಕಾರ್ಯ ಮಾಡ್ತಾರೆ. ಗೊತ್ತಿಲ್ಲ ಯಾವ ರೀತಿಯಲ್ಲಿ ಹೇಗೆ ಒಬ್ಬೊಬ್ಬರ ಹೃದಯದ ಬಾಗಿಲನ್ನು ಯಾವ ವಾಕ್ಯದ ಮುಖಾಂತರವಾಗಿ ದೇವರು ತಟ್ಟುತ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ದೇವರು ವಿಭಿನ್ನವಾದ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕಾರ್ಯ ಮಾಡುವ ದೇವರಾಗಿದ್ದೇನೆ, ನಾನು ಜೀವಂತವಾದ ದೇವರಾಗಿದ್ದೇನೆ ಅಂತ. ಆಮೇಲೆ ನಾನು ಪ್ರಾರ್ಥನೆಯಲ್ಲಿ ಕೇಳ್ಕೊಂಡೆ, ನಾನು ಆಗಲೇ ಹೇಳ್ದಲ್ಲ, ಬರ್ನಿಂಗ್ ಬುಷ್ 4 ಪ್ರಾರ್ಥನೆ ಮಾಡ್ತಾ ನಾನು ಕೇಳ್ಕೊಂಡೆ, ದೇವರೇ ಎಲ್ಲರೂ ಅವ್ರವ್ರಿಗೆ ಗೊತ್ತಾದ ಶುಭ ಸಂದೇಶವನ್ನು ನನ್ನ ಮಿನಿಸ್ಟ್ರಿಯಲ್ಲಿ ಎಷ್ಟೋ ಜನ ಹೋಗಿ ಸಾರ್ತಿದ್ದಾರೆ, ಇರುವ ಸ್ಥಳ ಸಾರ್ತ, ನನಗೂ ಒಂದು ಕೃಪೆ ಕೊಡಿರಿ. ಅನೇಕ ಮನೆಗಳಿಗೆ ನಾನು ಹೋಗ್ಬೇಕು, ಆದರೆ ಕೆಲಸ ಎಲ್ಲ ಇದೆಯಲ್ಲ, ಇದು ಮಾಡಬೇಕಲ್ಲ, ಏನು ಮಾಡೋದು? ಯಾಕಂದರೆ ಬ್ರದರ್ ಕೆಲಸ ಫುಲ್ ಟೈಮರ್ ಆಗಿ ದೇವ್ರ ರಾಜ್ಯಕ್ಕೆ ದುಡಿತಿದ್ದಾರೆ. ನಾನು ಏನಾದರೂ ಮಾಡಬೇಕು, ನನಗೆ ಇರೋ ಜಾಗದಲ್ಲಿ ಮಾಡಿ ಆಗ್ತಾ ಇಲ್ಲ, ಇನ್ನೇನಾದರೂ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದೆ. ದೇವರು ಒಳ್ಳೆಯ ಒಂದು ಕೃಪೆ ನನಗೆ ಕೊಟ್ಟರು. ಏನಂದರೆ ವಾರದಲ್ಲಿ 3 ದಿನ ಸಂಜೆ ಡ್ಯೂಟಿ ಮುಗಿಸ್ ಮೇಲೆ 6:30 ಅಥವಾ 7 ಗಂಟೆಗೆ ಹೋಗಿ ಅಟ್ಲೀಸ್ಟ್ ಒಂದು ಮನೆಗಾದರೂ 3 ದಿನ 3 ಮನೆಗೆ ಹೋಗಿ ಏನೂ ಹೇಳಿ ಬರೋದಲ್ಲ, ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ, ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ, ನಿಮ್ಮ ಆತ್ಮವು ಸಹ ಸತ್ತೋಗಿದೆ, ನೀವು ಜೀವ ಪಡ್ಕೊಳ್ಬೇಕು, ಇಲ್ಲದಿರ ನೀವು ನರಕಕ್ಕೆ ಹೋಗ್ತೀರಾ, ಯೇಸು ಕ್ರಿಸ್ತರಿಂದ ಮಾತ್ರನೇ ಈ ಜೀವ ಉದ್ಧಾರ ಎಂಬ ಸಂದೇಶ ಅವರಿಗೆ ಅರ್ಥ ಮಾಡಿಸ್ಕೊಳ್ಬೇಕಾಗಿತ್ತು. ಒಂದೇ ಸತಿ ಹೇಳಿ ಬರೋದು ಅವ್ರಿಗೆ ಗೊತ್ತಾಗಬೇಕು, ನೀವು ಹೇಗಿದ್ದೀರಿ, ನಿಮ್ಮ ಸೃಷ್ಟಿಕರ್ತ ಯಾರು, ದೇವರು ಏನು ಮಾಡಿದ್ದಾರೆ, ಇದಕ್ಕಾಗಿ ನೀವೇನು ಮಾಡಬೇಕು, ದೇವರು ನಿಮಗಾಗಿ ಏನು ಮಾಡಿ ಇಟ್ಟಿದ್ದಾರೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಿಧಾನವಾಗಿ ಅವರಿಗೆ ಹೇಳಿ ಅರ್ಥ ಮಾಡಿಸೋ ಕೃಪೆ ದೇವರು ನನಗೂ, ನನ್ನ ಜೊತೆ ಒಂದು ಸಹೋದರ ಇದ್ದಾರೆ ಅವ್ರಿಗೂ ದೇವ್ರು ಕೊಟ್ಟರು. ಒಟ್ಟಿಗೆ ಹೋಗಿ ವಾರದಲ್ಲಿ 3 ದಿನ ಕೆಲಸ ಮಾಡೋಕ್ಕೆ ದೇವರು ಶಕ್ತಿ ಕೊಟ್ಟು ಕೆಲಸ ಮಾಡಿ ಬಂದು ನಮ್ಮ ಬಾಡಿ ಹೆಂಗಿರುತ್ತೆ, ಟಯರ್ಡ್ ಆಗುತ್ತೆ ತಾನೆ, ನಮಗೆ ಶಕ್ತಿ ಇರೋದಿಲ್ಲ. ಆದರೆ ದೇವರು ಈ ಕೆಲಸ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ಪೆಷಲ್ ಎನರ್ಜಿ ನನಗೆ ದೇವರು ತುಂಬಿಸ್ತಾರೆ. ಎಲ್ಲಿಂದ ಈ ಶಕ್ತಿ? ಯೇಸು ತುಂಬಿಸುವ ಶಕ್ತಿ ಆಗಿದೆ ಈ ಕೆಲಸ ಮಾಡೋದಕ್ಕೋಸ್ಕರ. ಯಾಕೆಂದರೆ ಇವತ್ತು ಈ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ. ಸೈತಾನ ತುಂಬ ಸ್ಪೀಡಾಗಿ ಹೋಗಿ ಅವನು ಕತ್ತಲೆ ಮಾಡ್ತಿದ್ದಾನೆ, ಆಲ್ರೆಡಿ ಜನರನ್ನು ಮಂಕು ಮಾಡಿದ್ದಾನೆ. ಏಕೆ ಗೊತ್ತಾ? ಈ ಶುಭ ಸಂದೇಶ ಗೊತ್ತಾಗದ ರೀತಿಯಲ್ಲಿ ಸೈತಾನ ಎಲ್ಲರ ಕಣ್ಣನ್ನು ಮುಚ್ಚಿದ್ದಾನೆ, ಆತ್ಮದ ಕಣ್ಣನ್ನು ಮುಚ್ಚಿಟ್ಟಿದ್ದಾನೆ, ಈ ಸತ್ಯ ಗೊತ್ತಾಗಬಾರ್ದು ಅಂತ. ಅವನು ಎಷ್ಟು ಆಗುತ್ತೆ ಅಷ್ಟು ಹಳ್ಳಿಗಳಿಗೆ, ಪಟ್ಟಣಗಳಿಗೆ, ರಾಜ್ಯಕ್ಕೆ, ದೇಶಕ್ಕೆ, ಅಂತಾರಾಷ್ಟ್ರೀಯಕ್ಕೆ ಸ್ಪೀಡಾಗಿ ಹೋಗಿ ಜನರಲ್ಲಿ ಈ ಕತ್ತಲೆಯನ್ನು ತುಂಬಿಸ್ತಿದ್ದಾನೆ. ನೀವು ಯಾರು ಸತ್ಯ ಅರ್ಥಕೊಳ್ಬಾರ್ದು, ನೀವೆಲ್ಲ ನರಕಕ್ಕೆ ಹೋಗ್ಬೇಕು ಅಂತ. ಆದರೆ ಸತ್ಯ ಅರಿತ ನಾನು ಮತ್ತು ನೀವು ಏನು ಮಾಡಬೇಕಂದ್ರೆ ಈ ಶುಭ ಸಂದೇಶನ ಸಾರುವುದಕ್ಕಾಗಿ ನಮಗೆ ದೇವರು ಕೊಟ್ಟಿರುವ ದೇಹದ ಅಂಗಗಳು ಉಪಯೋಗಿಸಬೇಕು. ದೇವರು ಕೊಟ್ಟಿರೋ ಆರೋಗ್ಯವನ್ನು, ದೇವರು ಕೊಟ್ಟಿರೋ ಎಜುಕೇಷನ್, ದೇವರು ಕೊಟ್ಟಿರೋ ಟೈಮ್ ಎಲ್ಲವನ್ನು ನಾವು ಯೂಸ್ ಮಾಡಿ ಯೇಸುವನ್ನು ನಾವು ಜನರಿಗೆ ಹೇಳ್ಬೇಕು. ಇಲ್ಲಾಂದರೆ ಹೆಂಗೆ ಜನರಲ್ಲಿ ವಿಶ್ವಾಸ ಬರೋದು? ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ, ನಾವು ಯೇಸು ಕ್ರಿಸ್ತರ ಬಗ್ಗೆ ಹೇಳದಿದ್ದರೆ ಜನರಿಗೆ ಹೇಗೆ ಗೊತ್ತಾಗುತ್ತೆ? ನೀವು ಕತ್ತಲಲ್ಲಿ ಇದ್ದೀರಿ ಅಂತ ಹೇಗೆ ಜನರಿಗೆ ಗೊತ್ತಾಗುತ್ತೆ? ನಾವು ಬಾಯಿ ಓಪನ್ ಮಾಡಿ ನಾಚಿಕೆ ಬಿಟ್ಟು ನಾವು ಹೇಳಬೇಕು. ಪೌಲರಿಗೆ ಅದು ಅರ್ಥ ಆಯ್ತು. ಅವ್ರು ಹೇಳ್ತಾರೆ, ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡೋದೇ ಇಲ್ಲ ಅಂತ. ಎಲ್ಲರಿಗೂ ನಾನು ಸಾರಲೇಬೇಕು. ಆ ಜನರು ವಿದ್ಯಾವಂತರಾಗಲಿ ಅವಿದ್ಯಾವಂತರಾಗಲಿ ಎಲ್ಲರಿಗೆ ನಾನು ಹೇಳಬೇಕು ಅಂತ. ಇಂದು ಈ ಸತ್ಯವನ್ನು ನಾನು ಅಥವಾ ನೀವು ಹೇಳದಿದ್ದರೆ ಯಾವ ಜನರಿಗೆ ಅರ್ಥ ಆಗೋದಿಲ್ಲ. ಎಲ್ಲರೂ ನರಕದ ಬೆಂಕಿಗೆ ಹೋಗ್ಬೇಕಾಗುತ್ತೆ. ಆದರೆ ನಾವು ಇಂದು ಎಚ್ಚೆತ್ಕೊಳ್ಬೇಕು. ಯಾಕೆ ದೇವರು ನಾನು ಎಚ್ಚರಿಸಿದ್ದಾರೆ. ಈ ರೀತಿ ನಾನು ತಿಂದು ಕುಡಿದು ಮಲ್ಗಕ್ಕಲ್ಲ ನಾನು ಈ ಲೋಕದಲ್ಲಿ ದೇವರು ಇಟ್ಟಿರೋದು, ಯೇಸುವನ್ನು ಕೊಡುವುದಕ್ಕಾಗಿ, ಯೇಸುವನ್ನು ಪ್ರಕಟಪಡಿಸುವುದಕ್ಕಾಗಿ. ಆ ರೀತಿಯಾಗಿ ವಾರದಲ್ಲಿ 3 ದಿನ ಹೋಗಿ ಸಾರಕ್ಕೆ ದೇವರು ಬಲ ಕೊಟ್ಟಿದ್ದಾರೆ, ದೇವರು ಜ್ಞಾನ ಕೊಟ್ಟಿದ್ದಾರೆ, ಮಾಡೋಕ್ಕಾಗ್ತದೆ. ಬಾಕಿ 3 ದಿನ ವೆಬೆಕ್ಸಲ್ಲಿ ಪ್ರತಿದಿನ 6:30 to 8:30 ಗಂಟೆ ಪ್ರಾರ್ಥನೆ ನಡೆಯುತ್ತೆ. ದೇವರ ವಾಕ್ಯದ ಪ್ರಬೋಧನೆ ಇರುತ್ತೆ, ಬೈಬಲ್ ಕ್ಲಾಸ್ಗಳಿರುತ್ತೆ, ಸ್ತುತಿ ಸ್ತೋತ್ರ ಇರುತ್ತೆ. ಅದನ್ನು ದೇವರು ನಡೆಸ್ತಿದ್ದಾರೆ ಪ್ರತಿದಿನ, ಒಂದು ದಿನ ಮಿಸ್ ಆಗದೆ. ಕೋವಿಡ್ ಬಂದ ಆ ಸೀಸನಿಂದ ಅದು ದೇವರ ಕೃಪೆ. ಕೋವಿಡಿಂದ ಈ ಒಂದು ಆ್ಯಪ್ ನಮಗೆ ಸ್ವಂತ ಆಯಿತು. ಎಲ್ಲರಿಗೂ ಸಹ ಎಲ್ಲ ಮನುಷ್ಯರಿಗೂ ಸಹ ಆತ್ಮಕ್ಕೆ ಜೀವವನ್ನು ಕೊಡುವ ಸಂದೇಶ ಈ ವೆಬೆಕ್ಸ್ ಆ್ಯಪಿನಲ್ಲಿ ದೇವರ ಕೃಪೆಯಿಂದ ಸಹೋದರ ಸಹೋದರಿಯ ಮುಖಾಂತರವಾಗಿ ದೇವರು ನಡೆಸುತ್ತಿದ್ದಾರೆ.
ಮತ್ತು ಆ ಪ್ರಾರ್ಥನೆಯಲ್ಲಿ ನಾನು ಭಾಗಿಯಾಗ್ತೇನೆ 6:30 8:30. ಮತ್ತೆ ಅದಾದಮೇಲೆ ರಾತ್ರಿಗಿರುವ ಊಟ ನಮಗೆ ಮಾಡಲೇಬೇಕು. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ನನ್ನ ಕುಟುಂಬದಲ್ಲಿ ನನ್ನ ಆತ್ಮಿಕ ಮಕ್ಕಳು ನನ್ನ ಪತಿ ಸೇರಿ ದೇವರಿಗೆ ಸ್ತೋತ್ರ ಮಾಡಿ ಊಟ ಮಾಡಿ ಆದಮೇಲೆ ನಮ್ಮ ಊರಿನಲ್ಲಿರುವ ಕುಟುಂಬಗಳಿಗೆ ನಾವು ಮಧ್ಯಸ್ಥಿಕೆ ಮಾಡಬೇಕು. ಯಾಕೆಂದರೆ ಪ್ರಾರ್ಥನೆ ಮಾಡಬೇಕು, ಎಲ್ಲ ಕುಟುಂಬಗಳಿಗೂ ಶುಭ ಸಂದೇಶ ಹೋಗಬೇಕು. ಇಲ್ಲಾಂದರೆ ಸೈತಾನ ಏನು ಮಾಡ್ತಾನೆ, ಅವ್ರನ್ನಲ್ಲಿ ಹಿಡಿದು ಅಟ್ಯಾಕ್ ಮಾಡಿ ಈ ಶುಭ ಸಂದೇಶ ಸಿಗದ ರೀತಿಯಲ್ಲಿ ಮಾಡಿರ್ತಾನೆ. ಈಗ ಎಷ್ಟೋ ಜನ ಮಾಡಿ ಇಟ್ಟಿದ್ದಾನೆ. ಪ್ರಾರ್ಥಿಸಬೇಕು ಅವರಿಗೋಸ್ಕರ. ನನ್ನ ಕುಟುಂಬದಲ್ಲಿ ಎಲ್ಲರೂ ಆತ್ಮರಕ್ಷಣೆ ಹೊಂದಿಲ್ಲ, ಯಾಕೆ ಪ್ರಾರ್ಥನೆ ಮಾಡ್ತಿಲ್ಲ? ನನ್ನ ಸಭೆಯಲ್ಲಿರುವವರಿಗೆ ಯಾಕೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ? ನಮ್ಮ ದೇವಾಲಯಗಳಲ್ಲಿ ಎಷ್ಟೋ ಜನ ಬರ್ತಿದ್ದಾರೆ, ಎಲ್ಲರೂ ಆತ್ಮದಲ್ಲಿ ಜೀವ ಪಡ್ಕೊಂಡಿದ್ದಾರಾ? ಇಲ್ಲ. ಎಷ್ಟೋ ಜನ ಇನ್ನೂ ಅದೇ ಅವಸ್ಥೆಯಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತೇ ಇಲ್ಲ ಈ ರೀತಿ ಆತ್ಮಕ್ಕೆ ಜೀವ ಬೇಕು ಅಂತ. ಆ ಪರಿಸ್ಥಿತಿಯವ್ರಿಗೆ ನಾವು ಪ್ರಾರ್ಥಿಸಬೇಕು. ಮತ್ತು ಮುಂಜಾನೆಯಲ್ಲಿ ಮತ್ತೆ ನಿದ್ರೆ ಮಾಡ್ತೀನಿ. ಅದಾದ್ಮೇಲೆ ಎಲ್ಲ ಆಗಿ ಮಲಗುಷ್ಣ 11:30 ಆಗುತ್ತೆ. ಮತ್ತು ಬೆಳಗ್ಗೆಯಿಂದ ಅದೇ ರುಟೀನ್ ವರ್ಕ್ಸ್. ಯಾಕೆಂದರೆ ಇದು ದೇವರು ಕೊಟ್ಟಿರುವ ಸಮಯವಾಗಿದೆ, ದೇವರು ಕೊಟ್ಟಿರೋ ದೇಹದ ಅಂಗಗಳಾಗಿದೆ. ಅದಕ್ಕೆ ನಾನು ಡಿಸೈಡ್ ಮಾಡಿಕೊಂಡೆ, ದೇವರೇ ನೀನು ಕೊಟ್ಟಿರೋದು ನಿನಗೆ ಮಹಿಮೆ ಆಗಬೇಕು. ದೇವರು ಕೊಡದಿರೋದು ಯಾವುದಾದ್ರು ನಮ್ಮ ಜೀವನದಲ್ಲಿ ಇದೆಯಾ? ನನ್ನ ಶರೀರದಿಂದ ನಾವು ಮಾಡೋ ಪಾಪ, ನನ್ನ ಮನಸ್ಸಿನಿಂದ ನಾನು ಮಾಡೋ ಪಾಪವನ್ನು ಬಿಟ್ಟರೆ ಎಲ್ಲವೂ ಸಹ ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿರೋದಾಗಿದೆ. ಆದ್ದರಿಂದ ಡಿಸೈಡ್ ಮಾಡಿಕೊಂಡೆ, ನಾನು ಬದುಕುವುದಾದರೆ ನಾನು ಯೇಸುವಿಗಾಗಿ ಬದುಕುತ್ತೇನೆ ಅಂತ. ಪೌಲರು ಒಂದು ಮಾತು ಹೇಳ್ತಾರೆ, ಸರ್ವರಿಗಾಗಿ ಯೇಸು ತಮ್ಮ ಪ್ರಾಣವನ್ನು ಕೊಟ್ಟರು. ಇನ್ನು ಮೇಲೆ ನೀವು ಜೀವಿಸುವುದಾದರೆ ನಿನಗೋಸ್ಕರ ಜನಿಸಿ, ನಿನಗೋಸ್ಕರ ಯಾತನೆ ಅನುಭವಿಸಿ, ನಿನಗೋಸ್ಕರ ಪುನರುತ್ಥಾನಾದ, ನಿನಗೋಸ್ಕರ ಜೀವಿಸುತ್ತಿರುವ ಯೇಸುವಿಗಾಗಿ ಜೀವಿಸಬೇಕು ಅಂತ ನಾನು ಡಿಸೈಡ್ ಮಾಡಿಕೊಂಡೆ. ಇನ್ನು ನಾನು ಬದುಕೋದಾದರೆ ನಾನು ಯೇಸುವಿಗಾಗಿ ಬದುಕುತ್ತೇನೆ. ನನ್ನ ಜೊತೆಯಲ್ಲಿರೋ ನನ್ನ ಸಂಗಾತಿಗೆ ನನ್ನ ಕೈಯಲ್ಲಾದ ಅವ್ರಿಗೇನು ಸಹಾಯ ಬೇಕೋ, ಅವರಿಗೆ ಯಾವ ರೀತಿಯಾಗಿ ಒಂದು ಸಹಕರಣಿಯಾಗಿ ದೇವರು ಕೊಟ್ಟಿದ್ದಾರೋ ಅವರಿಗೆ ನಾನು ಸಹಾಯ ಬೇಕು. ಯಾಕಂದರೆ ಶುಭ ಸಂದೇಶವನ್ನು, ಈ ಒಂದು ಸ್ವರ್ಗ ಸಾಮ್ರಾಜ್ಯವನ್ನು ಕಟ್ಟುವ ಕೆಲಸಕ್ಕೆ ಜನಗಳಿಲ್ಲ. ಎಲ್ಲರೂ ಅವರವರ ಸ್ವಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿದ್ದಾರೆ, ಯೇಸು ಸ್ವಾಮಿಗೋಸ್ಕರ ದುಡಿಯೋರು ಯಾರೂ ಇಲ್ಲ, ಅವರಿಗೋಸ್ಕರ ಕೆಲಸ ಮಾಡೋರು ಯಾರೂ ಇಲ್ಲ. ಆದರೆ ಈ ಒಂದು ಸೇವೆಯನ್ನು ಮಾಡುತ್ತಿರುವ ನನ್ನ ಪತಿಗಾಗಿ ನಾನು ಸಹಾಯ ಮಾಡುವುದಕ್ಕಾಗಿ, ಅವರಿಗೆ ಸಹಕಾರಿಯಾಗಿ ಜೀವಿಸುವುದಕ್ಕಾಗಿ ಒಂದು ಒಳ್ಳೆಯ ತೀರ್ಮಾನ ಮಾಡಿಕೊಂಡಿದ್ದೀನಿ. ನೀವೆಲ್ಲರೂ ಸಹ ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನ್ನ ಜೊತೆಯಲ್ಲಿರುವ ನನ್ನ ಸಹೋದರ ಸಹೋದರಿಗೋಸ್ಕರ ನೀವೆಲ್ಲರೂ ಸಹ ಪ್ರಾರ್ಥನೆ ಮಾಡು ಎಂದು ನಾನು ಕೇಳಿ